ಈ ದಿವಸ ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 13 ಮತ್ತು 14ನೇ ವಚನಗಳನ್ನ ನಮ್ಮ ಆತ್ಮಿಕ ಪ್ರಯೋಜನಕ್ಕಾಗಿ ನಾವು ಓದಿಕೊಳ್ಳೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 13 ಮತ್ತು 14ನೇ ವಚನ. ದಯಮಾಡಿ ಯಾರಾದರೂ ಓದಬಹುದು. ಓದಮ್ಮ. ಮಂಜುಳಾ ಸಿಸ್ಟರ್, ಎಷ್ಟು ವಾಕ್ಯ ಬ್ರದರ್? 13-14. 13 ಮತ್ತು 14ನೇ ವಚನ. ನಿಮ್ಮ ರಕ್ಷಣೆಯ ವಿಷಯವಾದ ಸುವಾರ್ತೆ ಎಂಬ ಸತ್ಯವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದಿರಿ. ದೇವರು ಸಂಪಾದಿಸಿಕೊಂಡ ಜನರಿಗೆ ವಿಮೋಚನೆಯಾಗುವುದೆಂಬುದಕ್ಕೆ ಪವಿತ್ರಾತ್ಮನು ನಮ್ಮ ಬಾಧ್ಯತೆಗೆ ಸಂಚಕಾರವಾಗಿದ್ದಾನೆ. ಆ ವಿಮೋಚನೆಯು ದೇವರ ಮಹಿಮೆಗೆ ಎಷ್ಟೋ ಪ್ರಖ್ಯಾತಿಯನ್ನು ಉಂಟು ಮಾಡುವುದು. ಥ್ಯಾಂಕ್ ಯು ಸಿಸ್ಟರ್. ನಾವು ಈ ವಾಕ್ಯದ ಆಧಾರದ ಮೇಲೆ ಹಲವಾರು ಸತ್ಯಗಳನ್ನ ತಿಳಿದುಕೊಳ್ಳಲು ನೀವು ಪ್ರಯತ್ನ ಮಾಡೋಣ. ಇಲ್ಲಿ ತನ್ನ ಸಂಕಲ್ಪದ ಮೇರೆಗೆ ನಮ್ಮನ್ನು ಆದಿಯಲ್ಲಿಯೇ ಆರಿಸಿಕೊಂಡನು. ನಿಮ್ಮ ರಕ್ಷಣೆಯ ವಿಷಯವಾದ ಸುವಾರ್ತೆ ಎಂಬ ಸತ್ಯ ವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದಿರಿ. ಈ ವಾಕ್ಯವನ್ನು ನಾವು ಗಮನಿಸುವಾಗ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಿಶ್ವಾಸವನ್ನ ಇಟ್ಟು ಆತನಿಗೆ ಒಪ್ಪಿಸಿಕೊಂಡು ರಕ್ಷಣೆಯನ್ನು ಹೊಂದಿದ ವಿಶ್ವಾಸಿಗೆ ಈ ವಾಕ್ಯವು ಬರೆಯಲ್ಪಟ್ಟಿದೆ. ಮತ್ತೆ ನಂಬದೇ ಇರುವವರಿಗೂ ಕೂಡ ಇದು ಬೆಳಕು ಕೊಡುವಂತಹ ವಾಕ್ಯವಾಗಿದೆ. ಇಲ್ಲಿ ತನ್ನ ಸಂಕಲ್ಪದ ಮೇರೆಗೆ ಅಂತ ಹೇಳುವಾಗ ಮುಂದೆ ನಾವು ನೋಡುವಾಗ ಆದಿಯಲ್ಲಿಯೇ ಎಂಬುದಾಗಿ ಇದೆ ಅಂತ ಹೇಳುವಾಗ ಇಷ್ಟನ್ನ ನಾವು ಅರ್ಥ ಮಾಡಿಕೊಳ್ಳಬಹುದು. ಮನುಷ್ಯರಾದ ನಮ್ಮನ್ನ ಆತನ ಕೋಪದಿಂದ ತಪ್ಪಿಸುವ ಸಲುವಾಗಿ, ಮುಂದೆ ಬರ್ಲಿಕ್ಕಿರ್ತಕ್ಕಂಥ ಆತನ ದೈವ ಕೋಪದಿಂದ ತಪ್ಪಿಸುವುದರ ಸಲುವಾಗಿ ಆತನನ್ನ ಬಂಧಿಸಿ ಹಿಡಿದುಕೊಂಡಿದ್ದಂತ ಪಾಪಗಳಿಂದ ಅವನನ್ನ ಬಿಡಿಸಿ ಪರಿಶುದ್ಧನಾಗಿ ಮಾಡಿ ತನ್ನ ಮಕ್ಕಳಾಗಿ, ತನ್ನ ಮಗನಾಗಿ, ತನ್ನ ಮಗಳಾಗಿ ಮಾಡಿಕೊಂಡು ಪರಲೋಕದ ಸ್ವಾಸ್ಥ್ಯನ ಅವರಿಗೆ ಕೊಡಬೇಕೆಂಬ ಆ ಸಂಕಲ್ಪ, ಅದು ಈ ಸಂಕಲ್ಪ ಅಂತ ಹೇಳುವಾಗ ಇಷ್ಟು ವಿಷಯಗಳು ಅದರಲ್ಲಿ ಅಡಕವಾಗಿದೆ. ಇನ್ನು ಅನೇಕ ವಿಷಯಗಳು ಅದರಲ್ಲಿ ಕೂಡಿ ಬರ್ತದೆ, ಕ್ರೋಢೀಕರಿಸಲಾಗಿದೆ. ಆ ಆದಾಮನು ಮತ್ತು ಅವಳು ಆದಿಯಲ್ಲಿ ಉಂಟು ಮಾಡಿದಾಗ ಅವರು ಏಡೇನ್ ತೋಟದಲ್ಲಿ ಸಂಚಾರ ಮಾಡ್ತಿರುವಾಗ ಸೈತಾನನು ಸರ್ಪೋದೋಪಾದಿಯಲ್ಲಿ ಬಂದು ಅವರನ್ನು ವಂಚಿಸಿ ದೇವರ ಮಾತಿಗೆ ವಿರೋಧವಾಗಿ ನಡೆಯುವಂತೆ ಅವರನ್ನ ಪ್ರಚೋದಿಸಿ ಅಲ್ಲಿ ಇದ್ದಂತ ದೇವರ ಆಜ್ಞೆಯ ಪ್ರಕಾರ ಆ ಮರದ ಹಣ್ಣನ್ನು ತಿನ್ನಬಾರದು ಎಂಬುದಾಗಿ ಇದ್ದಂತ ಆಜ್ಞೆಯನ್ನು ಮೀರಿ ನಡೆದು ಆ ಹಣ್ಣನ್ನ ನೋಡಿ ಮೋಹಿತಳಾಗಿ ಹಣ್ಣನ್ನ ತೆಗೆದು ಆಕೆಯು ತಿಂದು ತನ್ನ ಗಂಡನಿಗೂ ಕೊಟ್ಟಿದ್ದರಿಂದ, ಅಂದ್ರೆ ಆದಾಮನಿಗೂ ಕೊಟ್ಟಿದ್ದರಿಂದ ದೈವ ಕೋಪ ಅವರ ಮೇಲೆ ಬಂತು. ಯಾಕೆ ಬಂತು ಅಂತ ಹೇಳಿದ್ರೆ, ದೇವರ ವಿರೋಧಿ, ದೇವರನ್ನ ತಾನೇ ದೇವರಾಗಬೇಕೆಂಬ ಆ ದುರಾಸೆಯನ್ನ ಪರಲೋಕದಲ್ಲಿ ವ್ಯಕ್ತಪಡಿಸಿ ಪರಲೋಕದಿಂದ ದಬ್ಬಲ್ಪಟ್ಟಂತ ಸೈತಾನನ ಮಾತನ್ನ ಕೇಳಿದ್ದರಿಂದ, ಅವನಿಗೆ ಒಬಿಡಿಯಂಟ್ ಆದ್ದರಿಂದ, ಅಂದ್ರೆ ವಿಧೇಯರಾದ್ದರಿಂದ ತಿನ್ನಬಾರದು ಎಂದು ಹೇಳಿದಂತ ಆ ಹಣ್ಣಿನ ವಿಶೇಷ ಏನಿತ್ತು ಅಂತ ಹೇಳಿದ್ರೆ, ಅದು ಪಾಪದ ಕಣ್ಣುಗಳನ್ನ ತೆರೆಯುವಂತ ವಿಶೇಷ ಅದರಲ್ಲಿ ಇತ್ತು. ನೀವು ಹಸುಗೂಸನಂತೆ ಅವರು ಇದ್ದವರಾಗಿದ್ದರು, ಮಕ್ಕಳಂತೆ ಅವರು ದೇವರ ಬಳಿಯಲ್ಲಿ ಇದ್ದಂಥವರಾಗಿದ್ದರು ಸೃಷ್ಟಿಯ ಮೂಲದಲ್ಲಿ. ಆದರೆ ಈ ರೀತಿ ಅವರು ಶೋಧನೆಗೆ ಒಳಗಾದಂತ ಸಂದರ್ಭದಲ್ಲಿ ಅವರ ದೇಹ ವಿಕೃತಗೊಂಡಿತು. ಅವರ ದೇವರ ಸ್ವರೂಪದಲ್ಲಿ ಸೃಷ್ಟಿ ಮಾಡಲ್ಪಟ್ಟಿದ್ದರೂ ಕೂಡ ಆ ಸ್ವರೂಪ ಅವರಿಂದ ಹೋಗಿ ಅವರು ವಿರೂಪಗೊಂಡರು. ಅವರ
ಅವರ ರೂಪ ವಿರೂಪಗೊಂಡಿತು. ಅವರ ದೇಹ ಎಲ್ಲಾ ಪಾಪಗಳ ಅಗರವಾಯಿತು. ಅಂದ್ರೆ ಎಲ್ಲಾ ಪಾಪಗಳು ಅದರಲ್ಲಿ ರಕ್ತಗತವಾಗಿ ಕ್ರೋಢೀಕರಿಸಿಕೊಂಡವು. ಯಾಕಂತ ಹೇಳಿದ್ರೆ ಸೈತಾನನ ಸಹವಾಸ, ಸೈತಾನನೊಂದಿಗೆ ಮಾಡಿದಂತ ವ್ಯಭಿಚಾರ ಅಂತ ಹೇಳುವಾಗ ಆತನಿಗೆ ವಿಧೇಯರಾದರು, ಸೈತಾನನಿಗೆ ಆಗುವುದೇ ವ್ಯಭಿಚಾರ ಎಂಬುದಾಗಿ, ಅದನ್ನ ಆತ್ಮೀಕ ವ್ಯಭಿಚಾರ ಎಂಬುದಾಗಿ ನಾವು ಸತ್ಯವೇದದಲ್ಲಿ ಓದ್ತೇವೆ. ಅದರ ಪ್ರಕಾರ ಆ ಮನುಷ್ಯರಿಗೆ ಬಂದಂತ ಆ ಕೆಟ್ಟ ಗುಣಗಳು ಯಾವುದು? ಮನುಷ್ಯನ ಗುಣಗಳು. ದೇವರು ಹೇಳ್ತಾನೆ, ಸೈತಾನನು ನಿಮ್ಮ ತಂದೆ ಅಲ್ಲವೋ, ಆತನ ದುರಿಚ್ಛೆಗಳನ್ನು ನೆರವೇರಿಸುವವರಾಗಿದ್ದೀರಿ ಎಂಬುದಾಗಿ ನಾವು ಓದ್ತೇವೆ ಸತ್ಯವೇದದಲ್ಲಿ. ಅದರ ಪ್ರಕಾರ ನಾವು ನೋಡುವುದಾದರೆ, ನಾವು ದಯಮಾಡಿ ನನ್ನೊಂದಿಗೆ ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದ 19ನೇ ವಚನಕ್ಕೆ ನಾವು ಬರೋಣ. ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿವೆ. ಅವು ಯಾವುವೆಂದರೆ ಜಾರತ್ವ, ಭಂಡುತನ, ನಾಚಿಕೆಗೇಡಿತನ, ವಿಗ್ರಹಾರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆ ಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡಿಕತನ, ದುಂದೌತನ. ಇವು 14 ಗುಣಗಳು. ಈ 14 ಗುಣಗಳು ಅವರಲ್ಲಿ ರಕ್ತದಲ್ಲಿ ಸೇರಿ ಹೋಯಿತು. ಅವರ ದೇಹದಲ್ಲಿ ಪಾಪವು ನೆಲೆಸಿತು. ಈ ಕಾರಣದಿಂದ ತನ್ನ ಪ್ರಸನ್ನತೆಯಲ್ಲಿ ಅಶುದ್ಧರಾದವರನ್ನ ಯಾರು ಅಲ್ಲಿ ಇಟ್ಟುಕೊಳ್ಳಲು ಸಾಧ್ಯವಿರಲಿಲ್ಲ, ಕರ್ತನ ಬಳಿಯಲ್ಲಿ ಇರ್ಲಿಕ್ಕೆ ಆಗ್ತಾ ಇರಲಿಲ್ಲ. ಯಾಕಂದ್ರೆ ಆತನ ಪರಿಶುದ್ಧತ್ವ ಎಂಬ ಆ ಒಂದು ಗೋಡೆ ಅಲ್ಲಿ ನಿರ್ಮಾಣವಾದದ್ದರಿಂದ ಆ ಆದಿ ತಂದೆ ತಾಯಿಗಳು ಆದಾಮ್ ಮತ್ತು ಅವಳನ್ನ ದೇವರು ತಾನು ಸೃಷ್ಟಿ ಮಾಡಿದಂತ ದೇವರು ಅವರನ್ನ ಆ ತೋಟದಿಂದ ಹೊರಗೆ ಅಟ್ಟಿಬಿಟ್ಟನು. ಪುನಃ ತೋಟದೊಳಗೆ ಬಂದು ಅವರು ಪುನಃ ಜೀವ ವೃಕ್ಷದ ಹಣ್ಣನ್ನು ತಿನ್ನದ ಹಾಗೆ ಇನ್ನೂ ದೊಡ್ಡ ಅಪಾಯ ಅವರಿಗೆ ಕಾದಿದ್ದರಿಂದ, ಆ ಜೀವ ವೃಕ್ಷದ ಹಣ್ಣನ್ನು ತಿನ್ನುವವರಾಗಿದ್ದರೆ ಅವರಿಗೆ ಪಾಪಕ್ಕೆ ಪಾಲಿಗೆ ಸಾಯುವಂತ ಆ ಒಂದು ಇದು ಹೋಗ್ತಾ ಇತ್ತು, ಗುಣ ಅವರಿಗೆ ಹೊರಟೋಗ್ತಾ ಇತ್ತು. ಹಾಗಾಗಿ ಅವರು ಪರ್ಮನೆಂಟ್ ಆಗಿ ಅವರು ಪಾಪದಲ್ಲಿ ಇರಬೇಕಾಗಿತ್ತು. ಮತ್ತು ಅವರ ಸಂತತಿಯಿಂದ ಬಂದವರೆಲ್ಲರೂ ಪಾಪಿಗಳು ಎಂಬುದಾಗಿ ನಿರ್ಣಯಿಸಲ್ಪಟ್ಟಿತು. ಆ ಸಂತತಿ ಅವರಲ್ಲಿ ದುಷ್ಟತನ ತುಂಬಿತ್ತು. ನೀವು ಗಮನಿಸಿರಿ, ಈಗಲೂ ಗಮನಿಸಿರಿ, ನಮ್ಮ ಮಕ್ಕಳನ್ನ ನಾವು ಒಳ್ಳೆಯ ದಾರಿಗೆ ತರಬೇಕಾದ್ರೆ ದೊಡ್ಡ ದೊಡ್ಡ ಶಾಲೆಗಳಿಗೆ ಮತ್ತು ಕಾನ್ವೆಂಟ್ಗಳಿಗೆ ಸೇರಿಸಬೇಕು, ಚರ್ಚ್ಗಳಿಗೆ ಕಳಿಸಬೇಕು, ದೇವರ ಸಂಪರ್ಕಕ್ಕೆ ನಾವು ಕಳಿಸಬೇಕು, ದೇವರಿಗೆ ಹೆದರುವಂತ ರೀತಿಯಲ್ಲಿ ಅವರಿಗೆ ತಿಳಿಸಬೇಕು. ಅವರ ನಡೆ ನುಡಿಗಳನ್ನ, ಅವರ ಗುಣ ನಡತೆಗಳನ್ನ ಕ್ಷಣದಲ್ಲೂ ತಂದೆ ತಾಯಿಗಳು, ಅಜ್ಜಿ ತಾತಂದಿರೋರು, ನೆಕ್ಸ್ಟ್ ಎಲ್ಲರೂ ಅವ್ರ ಪೋಷಕರೆಲ್ಲ ಗಮನಿಸುತ್ತಿರಬೇಕು. ಇಷ್ಟೆಲ್ಲ ಮಾಡಿ ಒಬ್ಬ ವ್ಯಕ್ತಿಯನ್ನ, ಒಬ್ಬ ಪುರುಷನನ್ನ, ಒಬ್ಬ ಸ್ತ್ರೀಯನ್ನ, ನೀವೊಬ್ಬ ಡಾಕ್ಟರ್, ಇಂಜಿನಿಯರ್, ಮೇಸ್ಟರ್ ಆಗಿಯೋ, ಲೆಕ್ಚರರ್ ಆಗಿಯೋ, ಪ್ರೊಫೆಸರ್ ಆಗಿಯೋ ಮಾಡ್ಬೇಕಾದ್ರೆ ಇಷ್ಟೆಲ್ಲ ಕಷ್ಟವನ್ನ ನೀವು ಪಡ್ತೀರಿ. ಅಂದ್ರೆ ಅವನು ಸಮಾಜದಲ್ಲಿ ಒಂದು ಗಣ್ಯತೆಯನ್ನ ಪಡ್ಕೊಳ್ಳಬೇಕಾದ್ರೆ ಇಷ್ಟೆಲ್ಲ ಪ್ರಯತ್ನ ಮಾಡಬೇಕಾಗ್ತದೆ ತಂದೆ ತಾಯಿಗಳು ಮತ್ತು ಪೋಷಕರು. ಆದರೆ ನಮ್ಮ ಮಕ್ಕಳು ಸುಳ್ಳು ಹೇಳುವುದಕ್ಕೆ, ಮೋಸ ಮಾಡುವುದಕ್ಕೆ, ಈ 14 ಗುಣಗಳನ್ನ ಪ್ರದರ್ಶನ ಮಾಡುವುದಕ್ಕೆ ಯಾವ ಒಂದು ಯೂನಿವರ್ಸಿಟಿಯು ಕೂಡ ಈ ಲೋಕದಲ್ಲಿ ಇಲ್ಲ. ಪಾಪವನ್ನ ಕಲಿಸುವಂತ ಕಾಲೇಜ್ಗಳಾಗಲಿ, ಪಾಪವನ್ನ ಕಲಿಸುವಂತ ಯಾವುದೇ ಶಾಲೆಗಳಾಗಲಿ, ಯಾವುದೇ ಚರ್ಚುಗಳಾಗಲಿ, ಯಾವುದೇ ಬೋಧನೆಗಳಾಗಲಿ, ಅಥವಾ ಯಾರೇ ಬೋಧಕರುಗಳಾಗಲಿ ಯಾರೂ ಕೂಡ ಇಲ್ಲ. ಯಾಕಂತ ಹೇಳಿದರೆ ಆ ಪಾಪ ಸ್ವಭಾವ ಮನುಷ್ಯನಲ್ಲಿ ಅದು ಬೇರೂರಿ ಹೋಯ್ತು ಅಂದ್ರೆ ಅವನು ಸಂಪೂರ್ಣವಾಗಿ, ಅವನ ದೇಹ, ಆತ್ಮ, ಪ್ರಾಣ ಎಲ್ಲವೂ ಪಾಪಮಯವಾಗಿ ಹೋಯ್ತು. ಹೀಗಿದ್ದರಿಂದ ಆ ಮನುಷ್ಯನಿಗೆ ಬಂದಂತ ತೀರ್ಪು ಮರಣದಂಡನೆ. ನಾವು ಆದಿಕಾಂಡದಲ್ಲಿ ನಾವು ಅದನ್ನು ಓದೋಣ. ಆದಿಕಾಂಡ 3ನೇ ಅಧ್ಯಾಯ, ಆದಿಕಾಂಡ 3ನೇ ಅಧ್ಯಾಯ 17ನೇ ವಚನ. ಮತ್ತು ಪುರುಷನಿಗೆ, ತಿನ್ನಬಾರದೆಂದು ನಾನು ನಿನಗೆ ಆಜ್ಞಾಪಿಸಿದ ಮರದ ಫಲವನ್ನು ನೀನು ಹೆಂಡತಿಯ ಮಾತು ಕೇಳಿ ತಿಂದದ್ದಕ್ಕೆ ನಿನ್ನ ನಿಮಿತ್ತ ಭೂಮಿಗೆ ಶಾಪ ಬಂತು. ಈ ಆದಾಮನು ತನ್ನ ಹೆಂಡತಿಯ ಪ್ರೀತಿಯಿಂದ, ಅವಳ ಮೇಲಿದ್ದಂತ ವ್ಯಾಮೋಹದಿಂದ, ವ್ಯಾಮೋಹ ಹಾಗೆ ಇರ್ಲಿಲ್ಲ, ವ್ಯಾಮೋಹಕ್ಕೂ ಪ್ರೀತಿಗೂ ಬಹಳ ವ್ಯತ್ಯಾಸ, 100ಕ್ಕೆ 100 ವ್ಯತ್ಯಾಸ ಇದೆ. ಅವನು ಹೆಂಡತಿಯ ಜೊತೆ ಬಹಳವಾಗಿ, ಅವಳು ನನ್ನ ದೇಹದಿಂದ ಬಂದಂತವಳು ಎಂಬುದಾಗಿ
ದೇವರು ಸೃಷ್ಟಿ ಮಾಡಿದಾಗ ಆತಲ್ಲಿ ಅನುರಕ್ತನಾಗಿದ್ದನು ಎಂದರೆ ಏನು ತಪ್ಪಾಗಲಾರದು. ಅದರಲ್ಲಿ ಅವರಲ್ಲಿ ಪಾಪ ಇರಲಿಲ್ಲ. ಆದರೆ ಅವಳು ಕೊಟ್ಟದ್ದನ್ನ, ದೇವರ ಆಜ್ಞೆಯನ್ನ ಮರೆತು ಅಥವಾ ಮೀರಿ ಅದನ್ನ ಅವನು ತಿಂದಿದ್ದರಿಂದ ಈ ಭೂಮಿಗೆ ಶಾಪ ಬಂತು. ನಾವು ಏನು ವಾಸ ಮಾಡ್ತಾ ಇದ್ದೇವೆ, ಭೂಮಿ ಇದು ಶಾಪಗ್ರಸ್ತ ಭೂಮಿ ಎಂಬುದಾಗಿ ಸತ್ಯವೇದ ತಿಳಿಸ್ತಿದೆ. ಅದನ್ನ ನೋಡ್ರಿ, ಮುಂದೆ ಅದು ಹೇಗೆ ಶಾಪಗ್ರಸ್ತವಾಗ್ತದೆ, ಮನುಷ್ಯರು ಹೇಗೆ ಶಾಪಗ್ರಸ್ತರಾಗ್ತಾರೆ ಎಂಬುದನ್ನು ಇಲ್ಲಿ ಗಮನಿಸಬಹುದು. ಆ ಶಾಪ ಬಂತು, ನಿನ್ನ ಜೀವಮಾನವೆಲ್ಲ ದುಡಿದು ದುಡಿದು ಭೂಮಿಯ ಹುಟ್ಟುವಳಿಯನ್ನು ತಿನ್ನಬೇಕು. ಒಬ್ಬ ಪುರುಷನಿಗೆ ಅವನು ಯಾವುದೇ ಕೆಲಸ ಇಲ್ಲದೇ ಇದ್ದರೂ, ಯಾವ ಸಂಪಾದನೆ ಇಲ್ಲದೇ ಇದ್ದರೂ ಕೂಡ ಅವನು ಏನಾದರೂ ಒಂದು ಮಾಡಿದರೆ ಮಾತ್ರ ಅವನಿಗೆ ಅನ್ನ ಸಿಗ್ತದೆ. ಇಲ್ಲಾಂದ್ರೆ ಸುಮ್ಮನೆ ಮಲ್ಕೊಂಡಿರೋನಿಗೆ ಯಾರು ಅನ್ನ ಹಾಕೋದಿಲ್ಲ. ಯಾವ ಕಾಲದಲ್ಲೂ ಇಲ್ಲ, ಅದು ಯಾವ ಕಾಲದಲ್ಲೂ ಕೂಡ ಇಲ್ಲ. ಪ್ರಾಣಿಗಳಿಗೂ ಅಷ್ಟೇನೆ, ಅವು ಸುಮ್ಮನೆ ಇದ್ರೆ ಅವ್ರಿಗೆ ಊಟ ಸಿಕ್ಕುವುದಿಲ್ಲ. ಅದು ಶಾಪ. ಅವನು ದುಡಿದು ಅವನ ಹುಟ್ಟುವಳಿಯನ್ನು ತಿನ್ನಬೇಕಂದ್ರೆ ಅವನು ದುಡಿದು ಆ ದುಡಿತದ ಪರಿಶ್ರಮಕ್ಕೆ ಸಿಕ್ಕಿದಂತ ಆಹಾರವನ್ನ ಸೇವಿಸಿ ಈ ಲೋಕದಲ್ಲಿ ಜೀವನ ಮಾಡಬೇಕು. ಮತ್ತೆ ಮುಂದೆ ನೋಡಿ, ಆ ಭೂಮಿಯಲ್ಲಿ ಮುಳ್ಳು ಗಿಡಗಳು ಕಳೆಗಳು ಬಹಳವಾಗಿ ಹುಟ್ಟುವವು. ಇದು ಶಾಪದ ಸೂಚನೆ. ನೀವು ಗಮನಿಸಿರಿ, ಇವತ್ತು ನೀವು 1 ಎಕರೆ ಗದ್ದೆಯಲ್ಲಿ ನೀವು ಅಥವಾ 1 ಎಕರೆ ಹೊಲದಲ್ಲಿ ನೀವೇನಾದ್ರೂ ಬೇಸಾಯ ಮಾಡಿದರೆ, ನೀವು ಬೇಸಾಯ ಮಾಡಿದಂತ ಆ ಬೀಜ, ಅಕ್ಕಿ, ಗೋಧಿ, ರಾಗಿಗೆ ಅದಕ್ಕಿಂತಲೂ ಹೆಚ್ಚು ಕಳೆ ಬೆಳೀತದೆ. ಆ ಕಳೆಗಳನ್ನ ಕಿತ್ತಿ ಅದನ್ನ ದೂರ ಮಾಡಿದರೆ, ಅದನ್ನ ತೆಗೆದು ಹಾಕಿದರೆ ಆ ಒಂದು ಬೆಳೆ ಚೆನ್ನಾಗಿ ಬೆಳೀತದಿಲ್ಲ ಅಂದ್ರೆ ಬೆಳೆಯುವುದಿಲ್ಲ. ಅಂದ್ರೆ ಕಳೆಗಳಿಗೆ ಯಾವ ಪೋಷಣೆಯೂ ಇಲ್ಲ, ಮುಳ್ಳು ಗಿಡಗಳಿಗೆ ಯಾವ ಪೋಷಣೆಯೂ ಬೇಕಾಗಿಲ್ಲ, ಕಾಂಗ್ರೆಸ್ ಗಿಡಕ್ಕೆ ನೀವು ಯಾವುದೇ ಪೋಷಣೆಗಳು ಬೇಕಾಗಿಲ್ಲ. ಅವಕವೇ ಭೂಮಿಯಲ್ಲಿ ಉಟ್ಟುಕೊಂಡು ಮತ್ತೆ ಹಬ್ಬುತ್ತಾ ಹೋಗ್ತದೆ. ಅದಕ್ಕೇನೇನೋ ಔಷಧಿಗಳೆಲ್ಲ ಹಾಕಿ ಅದನ್ನ ಬರ್ನ್ ಮಾಡಿ ಬರ್ದಂಗ್ ಮಾಡಿ ಬಹಳ ಕಷ್ಟ ಪಡ್ತಾರೆ ಜನರು. ಅಂದ್ರೆ ಈ ಕಳೆಗಳು ಈ ಭೂಮಿಯಲ್ಲಿರ್ತಕ್ಕಂಥ ವ್ಯವಸಾಯಗಳನ್ನ, ಆಹಾರಗಳನ್ನ ಹಾಳು ಮಾಡುವುದಕ್ಕೆ, ಜೊತೆಗೆ ಆ ಕಳೆಗಳ ಮೇಲೆ ಬೀಸ್ತಕ್ಕಂಥ ಗಾಳಿ ನಮ್ಮ ಮೇಲೆ ಬಂದಾಗ, ಆ ಗಾಳಿಯನ್ನ ಸೇವನೆ ಮಾಡುವಾಗ ಶ್ವಾಸಕೋಶದ ಕಾಯಿಲೆಗಳು, ಇನ್ನೂ ಏನೆಲ್ಲ ಕಾಯಿಲೆಗಳಿಗೆ ತುತ್ತಾಗುವಂತ ಪರಿಸ್ಥಿತಿ. ಅಂದ್ರೆ ಆ ಕಳೆ ನಮಗೆ ಶತ್ರುವಾಗಿ ಬಂತು. ಯಾಕಂತ ಹೇಳಿದ್ರೆ ಆದಾಮ್ ಮತ್ತು ಮಗಳು ಮಾಡಿದ ಪಾಪದಿಂದ ಇದು ಭೂಲೋಕವು ಶಾಪಕ್ಕೆ ಗುರಿ ಆಯಿತು. ಹೊಲದ ಬೆಳೆಯನ್ನು ಅನುಭವಿಸುವಿ, ನೀನು ತಿರುಗಿ ಮಣ್ಣಿಗೆ ಸೇರುವ ತನಕ ಬೆವರಿಡುತ್ತಾ ಬೇಕಾದ ಆಹಾರವನ್ನು ಸಂಪಾದಿಸಬೇಕು. ನೀವು ನೋಡ್ರಿ, ಇದು ಇವತ್ತು ನಡೀತಾ ಇದೆ, ಎಲ್ಲರ ಜೀವನದಲ್ಲಿ ಇದೆ, ಎಲ್ಲರ ಜೀವನದಲ್ಲೂ ಇದೆ. ಅವರು ಏನು ಮಾಡದೆ ತಿನ್ಲಿಕ್ಕೆ ಸಾಧ್ಯನೇ ಇಲ್ಲ. ತಿರುಗಿ ಮಣ್ಣಿಗೆ ಸೇರುವ ತನಕ ಅಂದ್ರೆ ಡೆತ್ ಅವರಿಗೆ ಡಿಕ್ಲೇರ್ ಆಗ್ತು, ಅವನು ಸಾಯಬೇಕು, ಮತ್ತೆ ಪುನಃ ಮಣ್ಣಿಗೆ ಸೇರ್ಬೇಕು ಅಂತ ಆ ಮನುಷ್ಯನಿಗೆ ಸಾವು ನಿರ್ಣಯ ಆಗಿ ಹೋಯ್ತು. ಆದ್ರೆ ಈ ಪಾಪವನ್ನು ಮಾಡುವ ಮೊದಲು ಅವರಿಬ್ಬರಿಗೂ ಅಮರತ್ವವಿತ್ತು, ಅವರಿಗೆ ಸಾವು ಇರಲಿಲ್ಲ. ಸಾವಿನ ಸೂಚನೆ ಕೂಡ, ಆ ಸಾವಿನ ಶಾಪವೂ ಕೂಡ ಅವರಿಗೆ ಇರಲಿಲ್ಲ. ಅವರು ದೇವರ ಸ್ವರೂಪಕ್ಕೆ ತಕ್ಕ ಹಾಗೆ ದೇವರಂತೆ ಇದ್ದವರು, ಬಟ್ ದೇವರಲ್ಲ. ಇದು ಜ್ಞಾಪಕ ಇಟ್ಕೊಳ್ಳಿ, ಅವರು ದೇವರಲ್ಲ, ದೇವರಂತೆ ಇದ್ದವರು. ಆದ್ರೆ ಇದು ಮರಣಕ್ಕೆ ದಾಸವಾಯಿತು, ಮರಣಕ್ಕೆ ಒಳಗಾಯಿತು ಈ ದೇಹ. ಇದಕ್ಕೊಂದು ವರ್ಷಗಳು, ಕೆಲವು ವಯಸ್ಸುಗಳು, ಶಿಶು ಹುಟ್ಟಾಗುವ ಭ್ರೂಣಾವಸ್ಥೆ, ಹೊಟ್ಟೆಯಲ್ಲಿ ಅದು ಬೆಳೆಯುವುದು, ಆಮೇಲೆ ತಾಯಿಯ ಉದರದಿಂದ ಅದು ಜನಿಸಿ ಬರುವಂತದ್ದು ಮನುಷ್ಯನು, ಪುರುಷರಾಗಿರ್ಬೋದು ಸ್ತ್ರೀಯರಾಗಿರ್ಬೋದು. ಅದಕ್ಕೆ ಮಗು ಶಿಶುವಾವಸ್ಥೆ, ಬಾಲ್ಯಾವಸ್ಥೆ, ಪ್ರೌಢಾವಸ್ಥೆ, ಯವನಾವಸ್ಥೆ, ಆಮೇಲೆ ಮಧ್ಯ ವಯಸ್ಸು, ಆಮೇಲೆ ವಯಸ್ಸು, ಆಮೇಲೆ ಮುದಿತನ, ಆಮೇಲೆ ಮುಪ್ಪು, ಆಮೇಲೆ ಬಂದು ಅಲ್ಲಿಗೆ ಅವನು ಸಾಯಲೇಬೇಕು. ಇದು ಡಿಕ್ಲೇರ್ ಆಗಿದೆ. ಪ್ರತಿಯೊಬ್ಬ ಮನುಷ್ಯನು ಕೂಡ ಹುಟ್ಟಿದ ಮೇಲೆ ಸಾಯಲೇಬೇಕು. ಪ್ರತಿಯೊಂದು ಜೀವಿಯೂ ಕೂಡ, ಆ ದಿವಸದಲ್ಲಿ ದೇವರು ಸೃಷ್ಟಿ ಮಾಡಿದಂತ ಪ್ರತಿಯೊಂದು ಜೀವಿಯೂ ಕೂಡ, ಅದಕ್ಕೂ ಕೂಡ ಹುಟ್ಟು ಸಾವು ನಿರ್ಣಯ ಆಗಿ ಹೋಯ್ತು. ಅದನ್ನೇ ಈ ಲೋಕದ ಈ 19ನೇ ವಚನದಲ್ಲಿ ಹೇಳುವಂಥದ್ದು, ಆದಿಕಾಂಡ 3:19 ಹೇಳುವಂಥದ್ದು, ನೀನು ತಿರುಗಿ ಮಣ್ಣಿಗೆ ಸೇರುವ ತನಕ ಬೆವರಿಡುತ್ತಾ ಬೇಕಾದ ಆಹಾರವನ್ನು ಸಂಪಾದಿಸಬೇಕು. ನೀನು ಮಣ್ಣಿನಿಂದ ತೆಗೆಯಲ್ಪಟ್ಟವನಲ್ಲವೋ, ನೀನು ಪುನಃ ಮಣ್ಣಿಗೆ ಸೇರತಕ್ಕವನಾಗಿದ್ದೀ ಎಂಬುದಾಗಿ ಅವನಿಗೆ ಶಾಪವಂತು. ಅವಳು
ಅವನಿಗೆ ಬಂದಂತ ಶಾಪ ಇವತ್ತು ನಾವು ನೀವೆಲ್ಲ ಅನುಭವಿಸ್ತಾ ಇದ್ದೇವೆ ಹೊರತು ಬೇರೆ ಇನ್ನೇನು ಅಲ್ಲ ಎಂಬುದಾಗಿ ಈ ವಾಕ್ಯ ಭಾಗವು ನಮಗೆ ತಿಳಿಸ್ತದೆ. ಇಲ್ಲಿ ಈ ವಾಕ್ಯನ ಹೇಳುವಾಗ ದೇವರು ಒಂದು ಸಂಕಲ್ಪವನ್ನ ಮಾಡಿದನು. ಏನು ಆದಿಯಲ್ಲಿ ಸಂಕಲ್ಪ ಮಾಡಿದನು ಅಂದ್ರೆ ನಾವು ಜಗದುತ್ಪತ್ತಿಗೆ ಮೊದಲೇ ಅದನ್ನು ಸಂಕಲ್ಪ ಮಾಡಿದನು ಎಂಬುದಾಗಿ ಸತ್ಯವೇದವು ನಮಗೆ ತಿಳಿಸ್ತದೆ. ನೀವು 1 ಪೇತ್ರ 1:20 ದಯಮಾಡಿ ಓದಿ. 1 ಪೇತ್ರ 1ನೇ ಅಧ್ಯಾಯ 20ನೇ ವಚನ. 1 ಪೇತ್ರ 1ನೇ ಅಧ್ಯಾಯ 20ನೇ ವಚನ. ಆತನು ಜಗದುತ್ಪತ್ತಿಗೆ ಮೊದಲು ಗೊತ್ತು ಮಾಡಲ್ಪಟ್ಟು ಅಂತ್ಯಕಾಲದಲ್ಲಿ ನಿಮಗೆ ಪ್ರತ್ಯಕ್ಷನಾದನು. ಆತನು ಅಂತ ಹೇಳುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು, ಅವನು ಜಗದುತ್ಪತ್ತಿಗೆ ಮೊದಲೇ ನಿಷ್ಕರ್ಷೆ ಮಾಡಲ್ಪಟ್ಟನು. ಏನಂತ ಅವನು ನಿಷ್ಕರ್ಷೆ ಮಾಡಿದನು? ಪ್ರಕಟಣೆಯ ಗ್ರಂಥ 13ನೇ ಅಧ್ಯಾಯ 8ನೇ ವಚನವನ್ನ ನಾವು ನೋಡೋಣ. 13ನೇ ಅಧ್ಯಾಯ 8ನೇ ವಚನ. ಜಗದುತ್ಪತ್ತಿಗೆ ಮೊದಲೇ ಕೊಯ್ಯಲ್ಪಟ್ಟ ಕುರಿಯಾಗಿ ಯಾದಾತನ ಬಳಿಯಲ್ಲಿರುವ ಅಂತ ಎಂಬುದಾಗಿ ಈ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಇದರ ಅರ್ಥ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ತಂದೆಯಾದ ದೇವರ ಪುತ್ರನು ಅಂತ ಹೇಳುವಾಗ ನಾವು ಈ ಲೋಕದ ಪುತ್ರತ್ವ, ಈ ಲೋಕದ ಪಿತೃತ್ವಗಳನ್ನು ನಾವು ನೆನೆಸಿದ್ರೆ ಅದು ತಪ್ಪು. ಯಾಕಂದ್ರೆ ಈ ಲೋಕದ ಪುತ್ರತ್ವ, ಪಿತೃತ್ವ, ಪತ್ನಿತ್ವ ಇವೆಲ್ಲವೂ ಸಂಸಾರ, ಕುಟುಂಬ, ಗಂಡ ಹೆಂಡತಿ, ವಧು, ಮೊದಲಗಿತ್ತಿ, ಮೊದಲಿಂಗ, ಈ ಲೋಕಕ್ಕೆ ನಾವು ಆಲೋಚನೆ ಮಾಡುವಾಗ ಅದರಲ್ಲಿ ಪಾಪವು ತುಂಬಿರುವಂತದ್ದು. ಅಂದ್ರೆ ಪಾಪ ಮಿಕ್ಸ್ ಆಗಿ, ಅಂದ್ರೆ ಪಾಪದೊಳಗಣ ಭಾಷೆಗಳಾಗಿ ನಮ್ಗೆ ಅರ್ಥೈಸಲ್ಪಡುತ್ತದೆ. ನೀವು ಆ ರೀತಿ ಗಮನಿಸಬೇಡ್ರಿ, ಆ ರೀತಿ ಯೋಚನೆ ಮಾಡಬೇಡಿ. ಈ ವಾಕ್ಯದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಅಂತ ಹೇಳುವಾಗ ಆತನು ತಂದೆಯಾದ ದೇವರ ಒಂದು ಭಾಗವೇ ಆಗಿದ್ದಾನೆ. ತಂದೆಯಾದ ದೇವರೇ ಆತನಾಗಿದ್ದಾನೆ. ಆತನೇ ಈ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. ನನ್ನೊಳಗೆ ಅವನಿದ್ದಾನೆ, ಅವನೊಳಗೆ ನಾನಿದ್ದೇನೆ ಎಂಬುದಾಗಿ ಯೋಹಾನ್ ಬರೆದ ಸುವಾರ್ತೆಯಲ್ಲಿ ಸ್ಪಷ್ಟವಾಗಿ ಕರ್ತನು ನಮಗೆ ತಿಳಿಸ್ತಾನೆ, ಯೇಸು ಕ್ರಿಸ್ತನ ತಿಳಿಸ್ತಾನೆ. ಹಾಗಾಗಿ ದೇವರು ತನ್ನ ಮಗನನ್ನ ನಿಷ್ಕರ್ಷೆ ಮಾಡಿದನು. ಯಾವಾಗ ಅಂತ ಹೇಳಿದ್ರೆ ಈ ಜಗತ್ತನ್ನೇ ಉಂಟು ಮಾಡುವುದಕ್ಕಿಂತ ಮೊದಲೇ ಎಂಬುದಾಗಿ ನಾವು ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಈಗ ತಾನೇ ಓದಿದೆವು. ನಾವು ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ ಇನ್ನೊಂದು ಬಾರಿ ಓದೋಣ ಅದನ್ನ. 4ನೇ ವಚನ. ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು, ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನ ಈ ಒಂದು ಸಮಯದಲ್ಲಿ, ಈ ಒಂದು ಕಾಲದಲ್ಲಿ ಮನುಷ್ಯರ ಪಾಪಗಳಿಂದ ಬಿಡಿಸುವುದಕ್ಕೋಸ್ಕರ, ಅಂದ್ರೆ ಯಾವ ರೀತಿ ಅವನು ಆದಾಮನಿಂದ ಬಂದ ಪಾಪ ಎಲ್ಲರಿಗೂ ಬಂತು, ಮನುಷ್ಯರೆಲ್ಲರಿಗೆ ಬಂತು. ಆ ಶಾಪದಿಂದ ಎಲ್ಲರೂ ಹೇಗೆ ಅವರು ಮರಣಕ್ಕೆ ದಾಸರಾದರು ಮತ್ತು ಮರಣವನ್ನು ಅನುಭವಿಸುವವನು ಅವನು ಯಾತನೆಯ ಸ್ಥಳಕ್ಕೆ ಕೂಡ ಹೋಗಬೇಕೆಂಬುದು ನಿರ್ಣಯ, ಅಂದ್ರೆ ಪನಿಷ್ಮೆಂಟ್ ಕೂಡ ಆತನಿಗೆ ಇದ್ದುದರಿಂದ ಈ ಒಂದು ದೊಡ್ಡ ಕಷ್ಟದಿಂದ, ನಮಗೆ ಮುಂದೆ ಇರ್ತಕ್ಕಂಥ ದೈವ ಕೋಪದಿಂದ ತಪ್ಪಿಸುವುದಕ್ಕೋಸ್ಕರ ತನ್ನ ಮಗನನ್ನ ಬಲಿ ಕೊಡಲು ದೇವರು ಅದನ್ನ ಜಗದುತ್ಪತ್ತಿಗೆ ಮೊದಲೇ ನಿಷ್ಕರ್ಷೆ ಮಾಡಿದ್ದನು. ಮತ್ತು ಆತನನ್ನ ನಂಬುವವರು ಎಲ್ಲರೂ ಕೂಡ ಜಗದುತ್ಪತ್ತಿಗೆ ಮೊದಲೇ ಆರಿಸಲ್ಪಟ್ಟರು. ಆದರೆ ಈ ವಿಷಯವನ್ನ ನೀವು ಗಮನಿಸುವಾಗ ಇನ್ನು ಅನೇಕ ವಿಷಯಗಳು ನಾವು ಕಲಿಯುವಂತ ಒಂದು ಸಂದರ್ಭ ಈ ವಿಷಯದ ಜೊತೆಯಲ್ಲಿ ಅದು ನಮಗೆ ಸಿಗ್ತದೆ. ಹೇಗೆ ಅಂತ ಹೇಳಿದ್ರೆ, ನಾನು ಈಗ ಓದಿದಂತ 13ನೇ ಮತ್ತು 13ನೇ ವಚನದಲ್ಲಿ ಈ ತರ ಇದೆ. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 13ನೇ ವಚನವನ್ನ ನಿಮಗೆ ಎಕ್ಸ್ಪ್ಲೈನ್ ಮಾಡೋಕ್ಕೋಸ್ಕರ ಈ ವಿಷಯಗಳನ್ನ ನಿಮಗೆ ತಿಳಿಸಿದೆ. ಈಗ ಇದರ ಪ್ರಕಾರ ಒಬ್ಬ ಮನುಷ್ಯನು ಅಂತ ಹೇಳುವಾಗ ಅವನು ಪಾಪಿಯೇ, ಅಂದ್ರೆ ಅದು ಜನ್ಮತಃ ಪಾಪಿ, ಅನಂತರ ಅವನು ಕರ್ಮತಃ ಪಾಪಿಯಾಗಿ ಬಂದನು ಎಂಬುದಾಗಿ ಮನುಷ್ಯನಿಗೆ ಇರುವಂತ ಟೈಟಲ್. ಆತನ ಯೋಗ್ಯತೆ ಅದಾಗಿದೆ. ಅವನಿಗೆ ಕೊನೆಯಲ್ಲಿ ಶಿಕ್ಷೆ, ಒಂದೇ ಸಾರಿ ಸಾಯುವುದು, ಆಮೇಲೆ ಅವನಿಗೆ ನ್ಯಾಯ ತೀರ್ಪು ಎಂಬುದಾಗಿ ಯೂದನ ಪತ್ರಿಕೆಯಲ್ಲಿ ಬರೆದಿದೆ. ಅದೇ ರೀತಿಯಲ್ಲಿ ಆ ನ್ಯಾಯ ತೀರ್ಪಿನಿಂದ, ಆ ದೇವರ ಕೋಪದಿಂದ ಬಿಡಿಸುವುದಕ್ಕೋಸ್ಕರ
ತಂದೆಯ ಒಂದು ಒಂದು ಯೋಜನೆಯನ್ನ ಸಿದ್ಧ ಮಾಡ್ತಾನೆ. ಯಾವಾಗ ಅಂತ ಹೇಳಿದ್ರೆ, ಆತನಿಗೆ ಗೊತ್ತು ಈ ಮನುಷ್ಯ ಆದಾಮ ಮತ್ತು ಅವಳು ಈ ರೀತಿ ಆಗ್ತಾರೆ, ಈ ಸಂತತಿಯನ್ನ ಸೈತಾನನು ಹೊಡಿತಾನೆ, ಸೈತಾನನ ದಾಸರಾಗ್ತಾರೆ ಇವರು ಎಂಬುದಾಗಿ ತಿಳಿದಿದ್ದರಿಂದಲೇ ಮೊದಲೇ ಅವನು ಸಂಕಲ್ಪ ಮಾಡಿದ್ದನು ಎಂಬುದಾಗಿ ನಾವು 13ನೇ ವಚನದಲ್ಲಿ ಇದನ್ನು ನಾವು ಓದ್ತೇವೆ. ಹಾಗೆ ಈಗ ನೋಡಿ ಮುಂದೆ ಅದರ ರಕ್ಷಣೆಯ ವಿಷಯವಾದ ಮುಂದೆ ಅದೇ 13ನೇ ವಚನದ ಮುಂದೆ ಸ್ವಲ್ಪ ಭಾಗ ನಾನು ಮುಂದೆ ಓದ್ತೇನೆ. ಸುವಾರ್ತೆ ಎಂಬ ಸತ್ಯವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದಿರಿ. ಅಂದರೆ ಯಾವ ವ್ಯಕ್ತಿ ಈ ಸತ್ಯವನ್ನ ತಿಳಿದುಕೊಂಡು ಸತ್ಯವೇದದ ಪ್ರಕಾರ ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ಆತನ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡು ತನ್ನ ಎಲ್ಲ ಪಾಪಗಳನ್ನು ಅರಿಕೆ ಮಾಡಿದಂತಹ ಸಂದರ್ಭದಲ್ಲಿ ಅವನಿಗೆ ಏನ್ ಸಿಗ್ತದೆ ಅಂತ ಹೇಳಿದ್ರೆ, ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆ ಅವನಿಗೆ ಸಿಗ್ತದೆ ಅಂತ ಹೇಳಿದ್ರೆ, ಪವಿತ್ರಾತ್ಮನು ಅವನಲ್ಲಿ ಬಂದು ನೆಲೆಸ್ತಾನೆ ಎಂಬುದಾಗಿ. ಮುದ್ರೆ ಅಂತ ಹೇಳುವಾಗ ಅದು ದೇವರು ನಮ್ಮ ಅಂದ್ರೆ ವಿಶ್ವಾಸಿಗಳ ಮೇಲೆ ಪವಿತ್ರಾತ್ಮನ ಮುದ್ರೆ ಅಂತ ಹೇಳುವಾಗ ಅದು ಆ ವಿಶ್ವಾಸಿಯ ಆಂತರ್ಯದಲ್ಲಿಯೂ ಬಾಹ್ಯದಲ್ಲಿಯೂ ಕಂಡು ಬರ್ತಕ್ಕಂಥ ಒಂದು ಮುದ್ರೆ. ಆ ಮುದ್ರೆ ಅಂತ ಹೇಳಿದ್ರೆ ನಾವು ಯಾವ ವಿಷಯಕ್ಕೆ ಮುದ್ರೆ ಹಾಕಿ ಇರ್ತೀವಿ ಅಂತ ಹೇಳಿದ್ರೆ, ಇದು ನನ್ನ ಸ್ವತ್ತು, ದಿಸ್ ಈಸ್ ಮೈ ಪ್ರಾಪರ್ಟಿ, ಇದು ನನ್ನ ಬಳಿಗೆ ಬರುವಂತ ಸ್ವತ್ತು, ಇದನ್ನ ನಾನು ಸಂಪಾದನೆ ಮಾಡ್ಕೊಂಡಿದ್ದೀನಿ. ಏನಂತ? ತನ್ನ ಸ್ವಂತ ರಕ್ತವನ್ನ ಚೆಲ್ಲಿ ಪಾಪದಿಂದ ಬಿಡುಗಡೆ ಮಾಡಿ ತನ್ನ ಸ್ವತ್ತಾಗಿ ಸ್ವೀಕರಿಸಿದ್ದೇನೆ ಎಂಬುದಾಗಿ ದೇವರು ಆ ಪವಿತ್ರಾತ್ಮನ ಮುದ್ರೆ ಅಂತ ಹೇಳುವಾಗ ಅದೇ ಅರ್ಥ ಕರ್ತನ ಈ ವಾಕ್ಯದಲ್ಲಿ ನಮಗೆ ಕೊಟ್ಟಿದ್ದಾರೆ. ಒಬ್ಬ ಮನುಷ್ಯನು, ಒಬ್ಬ ಸ್ತ್ರೀ ಇರ್ಬೋದು, ಪುರುಷನ ಇರ್ಬೋದು, ದೇವರ ವಾಕ್ಯವನ್ನ ಕೇಳಿ ಕರ್ತನಾದ ಯೇಸು ಕ್ರಿಸ್ತನನ್ನ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡಂತ ಸಂದರ್ಭದಲ್ಲಿ ಅವನು ನನ್ನ ಸ್ವತ್ತು ಎಂಬುದಾಗಿ ದೇವರು ಡಿಕ್ಲೇರ್ ಮಾಡ್ತಾನೆ. ನಾವು ಅದೇ ಯೋಹಾನ್ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ನಾವು ಓದುವಾಗ, ಕ್ರಿಸ್ತ ಯೇಸು ನಂಬಿದವನು ದೇವರ ಮಕ್ಕಳಾಗುವಂತ ಅಧಿಕಾರವನ್ನ ಅವನು ಪಡ್ಕೊಳ್ತಾನೆ ಎಂಬುದಾಗಿ, ಅವನು ಪರಲೋಕ ಸಂಸ್ಥಾನದ ಪ್ರಜೆಯಾಗಿ ಆತನಿಗೆ ಆ ಸಿಟಿಜನ್ಶಿಪ್, ಆ ಒಂದು ಪೌರತ್ವ ಆಗಲೇ ಅವನಿಗೆ ಸಿಗ್ತದೆ ಎಂಬುದಾಗಿ ಈ ವಾಕ್ಯದ ಅರ್ಥ. ಅಂದ್ರೆ ಪವಿತ್ರಾತ್ಮನ ಮುದ್ರೆ. ಈಗ ನಾವು ಇನ್ನೊಂದು ಸ್ವಲ್ಪ ಮುಂದೆ ಹೋಗೋಣ. ಸಮಯ ನನಗೆ ಇನ್ನೊಂದು 10 ನಿಮಿಷ ಇದೆ. ಈ ಪವಿತ್ರಾತ್ಮನ ಮುದ್ರೆ ಅಂತ ಹೇಳುವಾಗ ನಾನು ನಿಮಗೆ ತಿಳಿಸಿದೆ, ದೇವರು ಅವನ ದೃಷ್ಟಿಯಲ್ಲಿ ಅಷ್ಟೇ ಅಲ್ಲ, ಸೈತಾನನ ದೃಷ್ಟಿಯಲ್ಲಿ, ಆಮೇಲೆ ಸೈತಾನನ ಸೇವಕರುಗಳ ದೆವ್ವಗಳು ಸೈತಾನನ ಸೇವಕರು, ಅಂದ್ರೆ ಅವರು ದೆಬ್ಬಲ್ಪಟ್ಟಂತ ಸೈತಾನನು ತನ್ನ ಬಾಲದಲ್ಲಿ ಎಳೆದುಕೊಂಡಂತ 3ನೇ ಒಂದು ಭಾಗದಷ್ಟು ದೇವದೂತರೇ ಅವರೇ ದೆವ್ವಗಳು. ಸತ್ತವರು ದೆವ್ವ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ನಾನು ಅದರ ಬಗ್ಗೆ ಮಾತನಾಡಿದಾಗ ನಿಮಗೆ ತಿಳಿಸಿದ್ದೇನೆ. ಯಾರೂ ಕೂಡ ಸತ್ತವರು ದೆವ್ವ ಆಗುವುದಿಲ್ಲ. ಆದರೆ ದೆವ್ವ ಆಗಿ ನಮ್ಮ ಹತ್ರ ಬಂದು ಪೀಡಿಸುವವರು ಯಾರು ಅಂತ ಹೇಳಿದ್ರೆ ಸೈತಾನನ ಸೇವಕರು, ಅಂದ್ರೆ ದೇವದೂತರು. ಅವರು ಮೊದಲು ದೇವದೂತರು ಸೈತಾನನ ಸಂಚಿಗೆ ಅವರು ಕೂಡ ಬಿದ್ದು ಮಹಿಮಾ ಪದವಿಯನ್ನ ಕಳೆದುಕೊಂಡು ತಮ್ಮ ಸ್ವಾಸ್ಥ್ಯವನ್ನ ಕಳೆದುಕೊಂಡು ಸೈತಾನೊಂದಿಗೆ ದೊಬ್ಬಲ್ಪಟ್ಟಂತವರ ಗುಂಪು ಬಹಳಷ್ಟು ಲಕ್ಷೋಪಲಕ್ಷ ಕೋಟಿ ಅವರು ಇದ್ದಾರೆ. ಅವರು ದೆವ್ವಗಳು ಎಂಬುದಾಗಿ ಅವರು ಮಾಡುವಂತ ಕೆಲಸಗಳನ್ನ ಇಲ್ಲಿ ನಾವು ನೆನೆಸ್ಕೊಳ್ಳಬಹುದು. ಹಾಗಾಗಿ ಅವರು ಕೂಡ ಒಬ್ಬ ವಿಶ್ವಾಸಿಯನ್ನ ನೋಡುವಾಗ ಈ ಮುದ್ರೆಯು ಅವರಿಗೆ ಕಾಣುತ್ತದೆ. ಅದು ಯಾವ ರೀತಿ ಕಾಣ್ತದೋ ನನಗೆ ಗೊತ್ತಿಲ್ಲ, ನನಗೆ ವಾಕ್ಯದಲ್ಲಿ ನನಗೆ ಸಿಕ್ಕಿಲ್ಲ. ದಯಮಾಡಿ ಇವತ್ತೊಂದು ಹೋಮ್ ವರ್ಕ್ ಕೊಡ್ತೀನಿ. ಆ ವಿಶ್ವಾಸಿ ಈ ದೆವ್ವಗಳ ಕಣ್ಣಿಗೆ ಮತ್ತು ಸೈತಾನನ ಕಣ್ಣಿಗೆ ಯಾವ ರೀತಿ ಕಾಣ್ತಾಳೆ, ಮತ್ತು ಈ ಸಾರ್ವಜನಿಕರಲ್ಲಿ ಕಣ್ಣಿಗೆ ಅವರು ಯಾವ ರೀತಿ ಕಾಣ್ತಾರೆ, ಇವರು ಕ್ರಿಸ್ತನವರು ಎಂಬಂತ ಐಡೆಂಟಿಫಿಕೇಶನ್ ಮಾಡುವಂತ ಯಾವ್ದಾರು ಒಂದು ಸೂಚನೆಗಳು ಅಥವಾ ಕುರುಹುಗಳು ವಿಶ್ವಾಸಿಯಲ್ಲಿ ಕಂಡು ಬರ್ತದ, ಇದನ್ನ ನೀವು ಸ್ಟಡಿ ಮಾಡಿ. ದಯಮಾಡಿ ನಾನು ಸೈಮನ್ ರಿಕ್ವೆಸ್ಟ್ ಮಾಡ್ತೀನಿ, ನೀವುಗಳೆಲ್ಲರೂ ಕೂಡ ಒಂದು ಹಾಫ್ ಅನ್ ಅವರ್ ಈ ಸಬ್ಜೆಕ್ಟ್ ಮೇಲೆ ನೀವು ಮಾತಾಡ್ರಿ. ಆಗ ನಮಗೂ ಬಹಳ ತೃಪ್ತಿ ಆಗ್ತದೆ. ಯಾಕಂತ ಹೇಳಿದ್ರೆ ನಾನು ಅರ್ಧ ಗಂಟೆ ನಾನು ನಿಮ್ಗೆ ಹತ್ರ ಮಾತಾಡ್ಬೇಕಾದ್ರೆ
ನಾನು ಎಷ್ಟೋ ವರ್ಷದ ಪ್ರಯತ್ನ, ನಾನು ಅದನ್ನ ಅಲ್ಲಿ ನಾನು ಇಡಬೇಕಾಗ್ತದೆ. ಹಾಗಾಗಿ ಅದಕ್ಕೆ ಒಂದು ನೀವೆಲ್ಲ ಸ್ಪಂದಿಸಿದಾಗ ಒಂದು ಮನಸ್ಸಿಗೆ ತೃಪ್ತಿ, ಓ ಇವರಿಗೆ ಇದು ಸ್ಪಂದಿಸ್ತಾ ಇದಾರಪ್ಪ, ನಾನು ಹೇಳಿದ್ದು ಏನೋ ಒಂದಷ್ಟು ಕೆಲಸ ಮಾಡ್ತು ಅನ್ನೋ ಒಂದು ಸಂತೋಷ ಆಗ್ತದೆ. ನಿಜವಾಗ್ಲೂ ಸಂತೋಷ ಆಗ್ತದೆ. ಬೋಧಕರಿಗೆ, ಸೇವಕರಿಗೆ, ಹಿರಿಯರಿಗೆ ಇರುವಂತ ಸಂತೋಷ ಅದೇನೆ. ಮಾತು ಕೇಳುವಾಗ, ದೇವರ ಮಾತನ್ನ, ದೇವರ ವಾಕ್ಯವನ್ನು ಗ್ರಹಿಸಿಕೊಳ್ಳುವಾಗ, ದೇವರ ವಾಕ್ಯದಂತೆ ನಡೆಯುವಾಗ, ಆ ವಾಕ್ಯಗಳನ್ನು ಎತ್ತುಕೊಂಡು ನೀವು ಚರ್ಚೆ ಮಾಡುವಾಗ, ಕ್ವಶನ್ಗಳನ್ನು ಮಾಡುವಾಗ, ಅದು ಒಂದು ರೀತಿಯ ತೃಪ್ತಿ ಕೊಡ್ತದೆ. ಆ ಸಮಯದಲ್ಲಿ ನಮಗೆ ಸೋಲು ಉಂಟಾದ್ರೂ ಪರವಾಗಿಲ್ಲ, ಓ ಇದು ಇಷ್ಟು ಕೆಲಸ ಮಾಡಿದೆ ಎಂಬುದಾಗಿ ನಮಗೆ ಮೂಕ ಪ್ರೇಕ್ಷರ ತರ ಇದ್ದಾಗ ಜಸ್ಟ್ ನಾವು ಯಾವ್ದೋ ಐಡಲ್ ಮುಂದೆ ಮಾತಾಡಿದ್ವೇನೋ ಅಂತ ಅನ್ಸ್ಬಿಡ್ತದೆ. ಸೊ ನಾವು ಅದನ್ನ ತಿದ್ಕೊಳ್ಳೋದು ಬಹಳ ಒಳ್ಳೇದು. ಮುಂದಕ್ಕೆ ಬರೋಣ. ಈಗ ಮುದ್ರೆ ಅಂತ ಹೇಳುವಾಗ ಮೊದಲನೇ ಲಕ್ಷಣ, ಈ ದೆವ್ವಗಳಿಗೆ ಬಹಳ ಚೆನ್ನಾಗಿ ಕಾಣ್ತದಂತೆ. ಇವನು ಯೇಸು ಸ್ವಾಮಿಯ ಮಗನು, ಇವಳು ಯೇಸು ಸ್ವಾಮಿಯ ಮಗಳು ಅಂತ ಹೇಳಿ ಬರೋದಿಲ್ಲ. ಅವು ಏನ್ ಮಾಡ್ತವೆ, ದೇವರ ಹತ್ರ ಹೋಗಿ ಪರ್ಮಿಷನ್ ಕೇಳ್ಕೊಂಡ್ ಬರ್ಬೇಕಷ್ಟೇ, ಬೇರೆ ಇನ್ನೇನ್ ದಾರಿ ಇಲ್ಲ. ದೇವರಷ್ಟು ಸುಲಭವಾಗಿ ನಮ್ಮನ್ನ ಅವುಗಳಿಗೆ ಕೈಗೆ ಒಪ್ಪಿಸೋದಿಲ್ಲ. ಯಾಕಂತ ಹೇಳಿದರೆ, ಪ್ರತಿಯೊಬ್ಬ ವಿಶ್ವಾಸಿಯನ್ನ ಎಲ್ಲಿ ಇಟ್ಟಿದ್ದಾನೆ ದೇವರು ಅಂತ ಹೇಳಿದರೆ, ಅದು ಮಹಿಮಾ ಪದವಿಯಲ್ಲಿ ಈಗಾಗಲೇ ಅದನ್ನು ಕೂರಿಸಿಕೊಂಡಿದ್ದಾನೆ ಎಂಬುದಾಗಿ ನಾನು ಇದೇ ಅಧ್ಯಾಯ 1ನೇ ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 21ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ದಯಮಾಡಿ ಓದ್ರಿ ಅಕ್ಕ, ಓದ್ರಿ ನೀವು. ಮಂಜುಳಾ ಜಯಕಪ್ಪಗ ಇದ್ರೆ ಓದಿ, ಹೆಲೆನ್ ಓದ್ಬೋದು. ಸಕಲ ರಾಜತ್ವ, ಅಧಿಕಾರ, ಮಹತ್ವ, ಪ್ರಭುತ್ವಾದಿಗಳ ಮೇಲೆಯೂ ಈ ಲೋಕದಲ್ಲಿ ಮಾತ್ರವಲ್ಲದೆ ಬರುವ ಲೋಕದಲ್ಲಿಯೂ ಸಹ ಹೆಸರುಗೊಂಡವರೆಲ್ಲರೂ ಮೇಲೆಯೂ ತನ್ನ ಬಲಗಡೆಯಲ್ಲಿ ಕೂಡಿಸಿಕೊಂಡನು. ನೋಡಿ ಎಷ್ಟು ಚೆನ್ನಾಗಿದೆ. ಈ ಲೋಕದಲ್ಲಿ ವಿಶ್ವಾಸಿಗಳಾಗಿರುವವರು ಈಗಾಗಲೇ ಅವರು ಎಲ್ಲಿದ್ದಾರಂತೆ, ತನ್ನ ಬಲಗಡೆಯಲ್ಲಿ ಅಂತ ಹೇಳುವಾಗ ಆತನ ಸಿಂಹಾಸನದಲ್ಲಿ ಕೂರಿಸಿಕೊಂಡಿದ್ದಾನೆ ಎಂಬುದಾಗಿ ಈ ವಾಕ್ಯದ ಅರ್ಥ. ವಿಶ್ವಾಸಿ ಅಷ್ಟು ನಾವು ಕಂಗೆಡುವ ಅವಶ್ಯಕತೆ ಇಲ್ಲ. ನಮಗೆ ಅನೇಕ ಶೋಧನೆಗಳು ಬರ್ತದೆ, ತೊಂದರೆಗಳು ಬರ್ತದೆ, ಅವಮಾನದ ಪರಿಸ್ಥಿತಿಗಳು ಬರ್ತದೆ, ಕಾಯಿಲೆಗಳು ಬರ್ತದೆ, ಅಪಘಾತಗಳು ಆಗಬಹುದು, ಇನ್ನೂ ಏನೆಲ್ಲ ಆಗಬಹುದು. ಆದರೆ ಧೃತಿಗಿಡುವಂತ ಪರಿಸ್ಥಿತಿ ನಮಗಿಲ್ಲ. ಯಾಕಂತ ಹೇಳಿದ್ರೆ, ಕರ್ತನಾದ ಯೇಸು ಕ್ರಿಸ್ತನನ್ನು ನಂಬಿದಾಗ ಪವಿತ್ರಾತ್ಮನ ಮುದ್ರೆ, ಅಂದ್ರೆ ಇವನು ಇವಳು ನನ್ನವನು ಎಂಬ ಆ ಒಂದು ಟೈಟಲ್ ನಮ್ಮ ಮೇಲೆ ಇರ್ತದೆ. ನೀವು ಲೂಕನ ಸುವಾರ್ತೆ 16ನೇ ಅಧ್ಯಾಯದಲ್ಲಿ ಓದುವಾಗ, ಲಾಜರನೆಂಬ ಒಬ್ಬ ಭಿಕ್ಷುಕನು ಸತ್ತು ಹೋದಾಗ ದೇವದೂತರು ಬಂದು ಅವನ ಆತ್ಮವನ್ನು ತೆಗೆದುಕೊಂಡು ಹೋಗಿ ಅಬ್ರಾಹ್ಮನ ಎದೆಗೆ ಒರಗಿಸಿದರು. ಇಲ್ಲಿ ಆ ಒಂದು ಸ್ಥಳದಲ್ಲಿ, ಪರಲೋಕದಲ್ಲಿ. ಆದರೆ ಶ್ರೀಮಂತನು, ಆ ಭೋಗ ಪುರುಷನು ಸತ್ತಾಗ ಯಾರು ಕರ್ಕೊಂಡು ಹೋಗ್ಲಿಲ್ಲ. ಅವನ ಆತ್ಮ ಆಟೋಮೆಟಿಕ್ ಆಗಿ ಅದು ಯಾತನೆಯ ಸ್ಥಳಕ್ಕೆ ಹೋಯಿತು ಎಂಬುದಾಗಿ ದೇವರ ವಾಕ್ಯ ಬರೆಯಲ್ಪಟ್ಟಿದೆ. ನೀವು ಗಮನಿಸ್ರಿ, ದೇವದೂತರು ಬಂದು ಶ್ರೀಮಂತನನ್ನೇ ಎತ್ಕೊಂಡು ಹೋಗ್ಲಿಲ್ಲ. ಯಾಕಂದ್ರೆ ಅವ್ರು ಸೆಂಟ್ ಎಲ್ಲ ಹಾಕಿದ್ರು, ದೇವ್ರ ವಾಕ್ಯದಲ್ಲಿ ಇದೆ ಅದು. ಅವನ್ನ ಬಹಳ ಚೆನ್ನಾಗಿ ಅವನನ್ನ ದಫನ್ ಮಾಡಿದ್ರು. ಎಷ್ಟೋ ಜನ ಶ್ರೀಮಂತರು ಅವರು ಎಲ್ಲ ಬಂದು ಒಳ್ಳೆ ಬಾಕ್ಸ್ ಮಾಡಿರ್ಬೋದು, ಚಿನ್ನಗಳು ಹಾಕಿರ್ಬೋದು, ಇನ್ನು ಏನೇನ್ ಮಾಡಿದಾರೋ ಸಕಲಾತಿ ಅಂತ ಹೇಳ್ತಾರೆ ಅದಕ್ಕೆ ಎಲ್ಲ ಹಾಕಿ ತಗೊಂಡು ಹಾಕಿ ಅವನಿಗೆ ಏನು ಉತ್ತರ ಕ್ರಿಯೆಗಳನ್ನೆಲ್ಲ ಮಾಡಿದ್ರು, ಹಾಲು ತುಪ್ಪ ಅಂತ ಎಲ್ಲ ಹಾಕಿದ್ರು ಅವನಿಗೆ. ಆದ್ರೆ ಅವನ ಆತ್ಮ ಎಲ್ಲಿಗೆ ಹೋಯ್ತು? ಈ ಯಾತನೆಯ ಸ್ಥಳಕ್ಕೆ ಹೊಟ್ಟೋಯ್ತು. ಯಾರು ಕರ್ಕೊಂಡು ಹೋಗ್ಲಿಲ್ಲ. ಆದ್ರೆ ಲಾಜರನ್ನ ತೆಗೆದುಕೊಂಡು ಹೋಗ್ಬೇಕಾದ್ರೆ ಅವನ ಮೇಲೆ ಪವಿತ್ರಾತ್ಮನ ಮುದ್ರೆ ಇದ್ದುದರಿಂದ, ಈ ಲಾಜರನು ನನ್ನವನು ಎಂಬುದಾಗಿ ಕರ್ತನು ಪವಿತ್ರಾತ್ಮನ ಮುದ್ರೆ ಹಾಕಿದ್ದರಿಂದ, ಸಂಚಕಾರ ಅಂದ್ರೆ ಅಡ್ವಾನ್ಸ್ ಅಂತ ಹೇಳಿ, ಅದ ಅನಂತರ ನಾವು ನೋಡೋಣ. ಆ ಮುದ್ರೆ ಇದ್ದುದರಿಂದ ಇವನು ನಮ್ಮ ಕಡೆಯವನು, ಪರಲೋಕಕ್ಕೆ ತೆಗೆದುಕೊಂಡು ಹೋಗ್ಬೇಕು, ಇವನು ಪರಲೋಕದ ತಂದೆಯಾದ ದೇವರ ಮಗನು, ಕರ್ತನಾದ ಯೇಸು ಕ್ರಿಸ್ತನ ಮಗನು, ನಾವು ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ಅವನನ್ನ ತೆಗೆದುಕೊಂಡು ಹೋಗುತ್ತಿದ್ದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ.
ಈಗ ನಾನು ಇನ್ನೊಂದು ವಿಷಯಕ್ಕೆ ನಾನು ಮುಂದೆ ಹೋಗ್ತೀನಿ. ಇನ್ನೊಂದು 5 ಮಿನಿಟ್ಸ್ 10 ಮಿನಿಟ್ಸ್ ಮಾತಾಡ್ತೀನಿ. ಈ ಪವಿತ್ರಾತ್ಮನ ಮುದ್ರೆ ಸಂಚಕಾರನಾಗಿ ಅವನು ನಮ್ಮ ಮೇಲೆ ಬರಬೇಕಾದ್ರೆ, ನಮ್ಮನ್ನ ಒಳಗಡೆ ಬರಬೇಕಾದ್ರೆ, ಈ ಐಡೆಂಟಿಫಿಕೇಶನ್ ನಮ್ಮ ದೇಹದಲ್ಲಿ, ನಮ್ಮ ಮುಖದಲ್ಲಿ ಕಾಣಬೇಕಾದ್ರೆ ಏನಾಗ್ಬೇಕು? ಪವಿತ್ರಾತ್ಮನನ್ನು ನಾವು ಹೊಂದಿಕೊಳ್ಳಬೇಕು. ಈ ವಿಚಾರದಲ್ಲಿ ಅನೇಕ ಕ್ರೈಸ್ತರಲ್ಲಿ ಬಹಳ ಗಲಿಬಿಲಿಯ ಬೋಧನೆಗಳು ಇದೆ. ನಾವು ಗಮನಿಸುವ ಪ್ರಕಾರ ಬಹಳಷ್ಟು ಸ್ಟ್ರಾಂಗ್ ಬೋಧನೆ ಏನಿದೆ ಅಂತ ಹೇಳಿದ್ರೆ, ಪವಿತ್ರಾತ್ಮನನ್ನು ಹೊಂದಿಕೊಳ್ಳಬೇಕಾದ್ರೆ ಮೊದಲು ನೀನು ದೇವರು ಮಾಡುವಂತ ಕ್ರಿಯೆಗಳನ್ನ, ನೀನು ಅದ್ಭುತಗಳನ್ನ ಗ್ರಹಿಸಿಕೊಳ್ಳಬೇಕು, ನೋಡ್ಬೇಕು. ಅಂದ್ರೆ ಸೀದಾ ಮಿರಾಕಲ್ ಒಂದು ನೋಟ್ ಬುಕ್ ಅಲ್ಲಿ ಬರ್ಕೊಡಿ. ಆಮೇಲೆ ನೀವು ಆ ಮಿರಾಕಲ್ ಅನ್ನ ನೀವೇ ಮಾಡುವಂತವ ಭಕ್ತಿಯನ್ನ ನೀವು ವೃದ್ಧಿಸಿಕೊಳ್ಳಬೇಕು. ಅಂದ್ರೆ ಡೂ ದ ಮಿರಾಕಲ್ ಅಂತ, ಮಿರಾಕಲ್ ಮಾಡಬೇಕು. see the miracle and do the miracle and then salvation ಅಂತೆ. ಅನಂತರ ನಿಮಗೆ ಸಾಲ್ವೇಷನ್ ಎಂಬುದಾಗಿ ಹೇಳ್ತಾರೆ. ಕಾರಣ ಏನಂತಾರೆ ಅವರ ಪ್ರಕಾರ, ಒಬ್ಬ ಮನುಷ್ಯನು, ಸ್ತ್ರೀ ಇರ್ಬೋದು, ಪುರುಷರಿರ್ಬೋದು, ದೇವರ ವಾಕ್ಯವನ್ನು ಕೇಳಿದಾಗ ಕ್ರಿಸ್ತನಿಗೆ ಒಪ್ಪಿಸಿಕೊಳ್ಳಬೇಕು. ಅವರ ಎಲ್ಲಾ ಹಳೆಯ ವ್ಯವಹಾರಗಳನ್ನ ಬಿಟ್ಟು ಕ್ರಿಸ್ತನಿಗೆ ಒಪ್ಪಿಸಿಕೊಳ್ಳಬೇಕು. ಒಪ್ಪಿಸಿಕೊಂಡ ನಂತರ ಆ ಚರ್ಚ್ ಫಾದರ್ ಅವರನ್ನ ದೇವರ ವಾಕ್ಯದಲ್ಲಿ ಬೆಳೆಸ್ತಾರೆ. ಅವರ ವಾಕ್ಯಗಳನ್ನ ಕೊಟ್ಟು ಬೆಳೆಸ್ತಾರೆ. ಬೆಳಿತಾ 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 ಅವರು ಎಲ್ಲದರಲ್ಲೂ ಮುಂದೆ ಬರ್ತಾರೆ. ಮುಂದೆ ಬಂದ ನಂತರ ನಾವು ನೆಕ್ಸ್ಟ್ ಏನ್ ಮಾಡ್ಬೇಕು? ಉಪವಾಸ ಪ್ರಾರ್ಥನೆ ಮಾಡ್ಬೇಕು. ಆಮೇಲೆ ಅದರ ಜೊತೆಗೆ ಮಿರಾಕಲ್ ಮಾಡ್ಬೇಕು. ಮಿರಾಕಲ್ನ ನೋಡ್ತಾ ಇವೆಲ್ಲ ನಡೀತಾ ಇರ್ತದೆ, ಮಿರಾಕಲ್ ಕೂಡ ಮಾಡ್ಬೇಕು. ಇದಾದ ನಂತರ ಇನ್ನೇನಿದೆ? ಉಪವಾಸ ಮಾಡ್ಬೇಕು, ಮಿರಾಕಲ್ ಮಾಡ್ಬೇಕು. ಆ ಕಡೆ ಈ ಕಡೆ ಎಲ್ಲೂ ತಿರುಗಬಾರ್ದು. ಅವರ ಸಂಪಾದನೆಯಲ್ಲಿ ಇರ್ತಕ್ಕಂಥ 10% ದಶಮಾಂಶನ ತಂದು ಆ ಸಭೆಗೆ ಕೊಟ್ಬಿಡ್ಬೇಕು. ಇನ್ನೂ ಅವ್ರು ಕೇಳ್ದಾಗಲೆಲ್ಲ ಕೊಡ್ಬೇಕು. ಕೊಡಿರಿ ಕೊಡಲ್ಪಡುವುದು ಎಂಬ ಒಂದು ಟೈಟಲ್ ಆ ಸಭೆಗಳಲ್ಲಿ ಇರ್ತದೆ. ಹೀಗೆಲ್ಲ ಮಾಡುವಾಗ, ಆಮೇಲೆ ಅದನ್ನ ಪ್ರಾರ್ಥನೆ ಮಾಡುವಾಗ, ಕೂಟಗಳಲ್ಲಿ ನಾವು ಇನ್ನೇನ್ ಮಾಡ್ಬೇಕು? ವಿ ಹ್ಯಾವ್ ಟು ಜಂಪ್ ಅಂಡ್ ಡ್ಯಾನ್ಸ್ ಅಂಡ್ ಸಿಂಗ್ ಅಂಡ್ ಕ್ರೈಂಗ್ ಅಂದ್ರೆ ನಾವು ಜಂಪ್ ಮಾಡಬೇಕು, ಮೇಲೆ ಮೇಲೆ ಕುಣಿಬೇಕು, ಡ್ಯಾನ್ಸ್ ಮಾಡಬೇಕು, ಕೂಗಬೇಕು, ಕರಿಬೇಕು. ಯಾರನ್ನ? ಪವಿತ್ರಾತ್ಮನ. ಕಮಾನ್ ಹೋಲಿ ಸ್ಪಿರಿಟ್ ಅಂತ ಕರಿಬೇಕು. ಪವಿತ್ರಾತ್ಮನೇ ಬಾ, ಇಳಿದು ಬಾ ಅಂತ ಹೇಳಿ ಆಕಾಶದ ಕಡೆ ನೋಡ್ಬೇಕು. ಆಗ ಎಷ್ಟೋ ದಿನ ಇದನ್ನ ಮಾಡುವಾಗ ಒಂದು ದಿನ ಪವಿತ್ರಾತ್ಮನು ಅವರ ಮೇಲೆ ಇಳಿದು ಬರ್ತಾನೆ. ಇಳಿದು ಬಂದಂತ ಬರುವಾಗ ಆಕಾಶವು ತೆರೆಯಲ್ಪಟ್ಟಿರ್ತದೆ. ಬೆಂಕಿಯ ರೂಪದಲ್ಲಿ ಅವನು ಬಂದು ನಮ್ಮಲ್ಲಿ ಆ ರೀತಿ ಬಹಳ ಸರ್ಕಸ್ ಮಾಡುವಂತ ಆ ವಿಶ್ವಾಸಿಯ ಮೇಲೆ ಕೂತ್ಕೊಳ್ತಾನೆ. ಕೂತ್ಕೊಂಡ ತಕ್ಷಣ ಅವನಲ್ಲಾಗುವಂತ ಬದಲಾವಣೆ ಏನು ಅಂತ ಹೇಳಿದ್ರೆ, ಅವನು ಅನ್ಯ ಭಾಷೆಯನ್ನ ಮಾತಾಡ್ತಾನೆ. ಅನ್ಯ ಭಾಷೆಯನ್ನು ಮಾತಾಡಿದಾಗಲೇ ನೀನು ರಕ್ಷಿಸಲ್ಪಟ್ಟೆ ಎಂಬುದಾಗಿ ಬೋಧನೆಗಳು ಇದೆ. ಆದ್ರೆ ಸತ್ಯವೇದ ಹೇಳುವಂಥದ್ದು, ಪವಿತ್ರಾತ್ಮನನ್ನ ಹೊಂದಿಕೊಳ್ಳಬೇಕಾದ್ರೆ ಯಾರು ಕೂಡ ಉಪವಾಸ ಪ್ರಾರ್ಥನೆ ಮಾಡುವಂತೆಯೂ ಇಲ್ಲ. ದಶಮಾಂಶ ಪದ್ಧತಿಯ ಪ್ರಕಾರ ಸಭೆಗೆ ಆಗಲಿ ಕಾಣಿಕೆ ರೂಪದಲ್ಲಿ ಕೊಡಬೇಕಾಗಿಯೂ ಇಲ್ಲ. ದೇವರನ್ನ ಅನೇಕ ಕಾಣಿಕೆ, ಚಿನ್ನ, ಬೆಳ್ಳಿ, ಅಕ್ಕಿ, ಬೇಳೆ, ರಾಗಿ ಇದನ್ನೆಲ್ಲ ಕೊಟ್ಟು ಮೆಚ್ಚಿಸಬೇಕಾಗೂ ಇಲ್ಲ. ಹೋಲಿ ಸ್ಪಿರಿಟ್ ಕಮಾನ್ ಎಂಬುದಾಗಿ ಕರೆಯಬೇಕಾಗಿಯೂ ಇಲ್ಲ. ನಮ್ಮ ಮೈಗಳನ್ನ, ನಮ್ಮ ದೇಹವನ್ನ ಹರಿದುಕೊಂಡು ಚಿತ್ರಹಿಂಸೆಯನ್ನ ನಮಗೆ ನಾವು ಅನುಭವಿಸಿ ಬಾ 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 ಅಂತ ಹೇಳಿ ಕರೆದು ಕಿರ್ಚಿ ಡ್ಯಾನ್ಸ್ ಮಾಡಿ, ಜಂಪ್ ಮಾಡಿ, ಕೆಳಗೆಲ್ಲ ಬಿದ್ದು, ಮೇಲೆಲ್ಲ ಬಿದ್ದು, ತಲೆಯೆಲ್ಲ ಜುಟ್ಟೆಲ್ಲ ಇವೆಲ್ಲ ಮಾಡಿ ಪವಿತ್ರಾತ್ಮನ ಕರೆಯಬೇಕಾಗಿಲ್ಲ. ಯಾಕಂತ ಹೇಳಿದರೆ, ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದಲ್ಲಿ ಪವಿತ್ರಾತ್ಮನನ್ನ ಕರ್ತನಾದ ಯೇಸು ಕ್ರಿಸ್ತನು ಪರಲೋಕಕ್ಕೆ ಹೋದ ನಂತರ ಈ ಲೋಕಕ್ಕೆ ಕಳುಹಿಸಿಕೊಟ್ಟ ಆಯ್ತು. ಅವನು ಬಂದು ಆಯ್ತು, ಎಲ್ಲರ ಮೇಲೆ ನೆಲೆಸಿಯೂ ಆಯ್ತು. 3,000 ಜನ ಒಂದೇ ದಿನದಲ್ಲಿ ರಕ್ಷಣೆ ಹೊಂದಿಯೂ ಆಯ್ತು. ಅನಂತರ ಸಭಾಕಾಲ ಪ್ರಾರಂಭ ಆಯ್ತು. ಅನೇಕ ಸಭೆಗಳು, 7 ಸಭೆಗಳ ನೀವು ಸ್ಟಡಿ ಮಾಡುವಾಗ
ನೀವು ಗಮನಿಸ್ರಿ, ಅದೆಲ್ಲವೂ ಪವಿತ್ರಾತ್ಮನ ಕಾರ್ಯವು ಅಲ್ಲಿ ನಡೆಸಲ್ಪಡ್ತದೆ. ಆಗ ಬಂದಾಯ್ತು. ಈಗ ಪವಿತ್ರಾತ್ಮನ ಹೊಂದಿಕೊಳ್ಳುವುದು ಹೆಂಗೆ ದೇವರ ವಾಕ್ಯದ ಪ್ರಕಾರ ಎಂಬುದನ್ನ ಒಂದಷ್ಟು ನಾನು ನಿಮಗೆ ಡೌಟ್ ಕ್ಲಿಯರ್ ಮಾಡ್ತೇನೆ. ಸಮಯ ಆಗ್ತಾ ಇದೆ ಅಂತ ಓಕೆ, ಅದೊಂದು ವಾಕ್ಯವನ್ನ ನಾನು ನಿಲ್ಲಿಸಿ ಬರುವ ವಾರ ಅದೇ ವಾಕ್ಯವನ್ನ ನಾನು ಮುಂದುವರಿಸ್ತೇನೆ. ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 3ರ ಮಧ್ಯಭಾಗದಿಂದ ದಯಮಾಡಿ ಓದ್ರಿ. ದೇವರಾತ್ಮ ಪ್ರೇರಣೆಯಿಂದ ಮಾತಾಡುವ ಯಾವ ಮನುಷ್ಯನಾದರೂ ಯೇಸುವನ್ನು ಶಾಪಗ್ರಸ್ತನೆಂದು ಹೇಳುವುದಿಲ್ಲ, ಮತ್ತು ಪವಿತ್ರಾತ್ಮನ ಪ್ರೇರಣೆಯಿಂದಲೇ ಹೊರತು ಯಾವ ಮನುಷ್ಯನಾದರೂ ಯೇಸುವನ್ನು ಹೇಳಲಾರನು. ನೀವು ಗಮನಿಸ್ರಿ ಈ ವಾಕ್ಯವನ್ನ. ಮತ್ತೆ ಇದ್ರ ಜೊತೆಯಲ್ಲಿ ಇನ್ನೊಂದು ವಾಕ್ಯವನ್ನ ನಿಮ್ಗೆ ಕೊಡಲು ಇಷ್ಟಪಡ್ತೇನೆ. 1 ಪೇತ್ರ 1ನೇ ಅಧ್ಯಾಯ 12ನೇ ವಚನ. 1 ಪೇತ್ರ 1ನೇ ಅಧ್ಯಾಯ 12ನೇ ವಚನ. ಈ ಸಂಗತಿಯನ್ನು ಮುಂದಿಳಿಸುವುದರಲ್ಲಿ ನಮಗೋಸ್ಕರ ಸೇವೆ ಮಾಡುವವರಾಗಿ ಎಂಬುದು ಅವರಿಗೆ ಪ್ರಕಟವಾಯಿತು. ಅವರು ಮುಂದಾಗಿ ಈಗ ಪರಲೋಕದಿಂದ ಕಳಿಸಿದ ಪವಿತ್ರಾತ್ಮನ ಬಲದಿಂದ ನಿಮಗೆ ಸುವಾರ್ತೆಯನ್ನು ಸಾರಿದವರ ಮೂಲಕ ನಿಮಗೆ ಮಾಡಲ್ಪಟ್ಟಿದೆ. ದೇವದೂತರಿಗೂ ಈ ಸಂಗತಿಗಳ ಲಕ್ಷ್ಯವಿಟ್ಟು ನೋಡಬೇಕೆಂಬ ಉಂಟು. ಸರಿ ಬ್ರದರ್, ಸರಿ ಸಿಸ್ಟರ್. ನೋಡಿ, 2 ವಾಕ್ಯ. ಇನ್ನೊಂದು ವಾಕ್ಯವನ್ನು ಕೂಡ ನಾನು ತೋರಿಸ್ಬಿಟ್ಟು ಒಂದೇ ಸತಿ ನಾನು ಎಕ್ಸ್ಪ್ಲೈನ್ ಮಾಡಕ್ಕೆ ಇಷ್ಟಪಡ್ತೇನೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ. ಸಿಸ್ಟರ್, ನಿಮ್ದು ತುಂಬಾ ಕಟಿಂಗ್ ಬರ್ತಾ ಇದೆ, ನೋಡಿ ಸ್ವಲ್ಪ. ಓದ್ಲಾ? ಒಂದ್ ನಿಮಿಷ. ಗಲಾತ್ಯದವರಿಗೆ ಬರೆದ ಪತ್ರ, ನೀವು ಬೇರೆಯವರು ಯಾರು ಓದಿದ್ರೆ ಒಳ್ಳೇದು ಅಂತ ಕಾಣುತ್ತೆ. ಅಕ್ಕ ಅವ್ರದ್ದು ತುಂಬಾ ಕಟಿಂಗ್ಸ್ ಬರ್ತಾ ಇದೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 3ನೇ ಅಧ್ಯಾಯ ವಚನ ಹೇಳ್ತೀನಿ. ಮೂರನೇ ಅಧ್ಯಾಯದ 2ನೇ ವಚನದಿಂದ 6ನೇ ವಚನ ತನಕ ದಯಮಾಡಿ ಓದ್ರಿ, ದಯಮಾಡಿ. ಒಂದು ಸಂಗತಿಯನ್ನು ನಿಮ್ಮಿಂದ ತಿಳುಕೊಂಡಿದ್ದೇನೆ, ನೀವು ದೇವರಾತ್ಮನನ್ನು ಹೊಂದಿದ್ದು ನೇಮ ನಿಷ್ಠೆಗಳನ್ನು ಅನುಸರಿಸಿದ್ದರಿಂದಲೋ ಕೇಳಿ ನಂಬಿದ್ದರಿಂದಲೋ ಇಷ್ಟು ಬುದ್ಧಿ ಇಲ್ಲದವರಾಗಿದ್ದೀರಾ. ದೇವರಾತ್ಮನನುಸಾರವಾಗಿ ಪ್ರಾರಂಭಿಸಿ ಈಗ ಬಹಿರಾಚಾರಗಳಿಂದ ಸಿದ್ಧಿಗೆ ಬರಬೇಕೆಂದಿದ್ದೀರಾ. ನೀವು ಅಷ್ಟು ಬಾಧೆಗಳನ್ನು ಅನುಭವಿಸಿದ್ದು ವ್ಯರ್ಥವೇ ಎಂದು ಹೇಳಬೇಕೇನು? ದೇವರು ತನ್ನ ಆತ್ಮನನ್ನು ನಿಮಗೆ ಹೇರಾಳವಾಗಿ ಕೊಟ್ಟು ನಿಮ್ಮಲ್ಲಿ ಮಹತ್ ಕಾರ್ಯಗಳನ್ನು ನಡೆಸುತ್ತಾ ಬಂದದ್ದು ಯಾತರಿಂದಾಯಿತು? ನೀವು ನೇಮ ನಿಷ್ಠೆಗಳನ್ನು ಅನುಸರಿಸಿದ್ದರಿಂದಲೋ ನೀವು ಕೇಳಿ ನಂಬಿದ್ದರಿಂದಲೇ ಅಬ್ರಹಾಮನು ದೇವರನ್ನು ನಂಬಿದನು. ಸಾಕು. ನೋಡಿ, ಈ ವಾಕ್ಯವನ್ನ ನೀವು ಗಮನಿಸಿ, ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು. ಇಷ್ಟೇ ಅಲ್ಲ, ನೀವು ಮನೆಯಲ್ಲಿ ರೆಸ್ಟ್ ಟೈಮಲ್ಲಿ ಕೂಡ ಈ 3 ವಾಕ್ಯಗಳನ್ನು ಗಮನಿಸಿ. ನಾವು 12 ಕೊರಿಂಥ 13ನೇ ವಚನದ ಕೊನೆಯ 12ನೇ ವಚನದ ಮಧ್ಯಭಾಗದಲ್ಲಿ ನಾವು ಓದುವಾಗ, ಯಾವ ಮನುಷ್ಯನು ಕೂಡ ಕರ್ತನಾದ ಯೇಸು ಕ್ರಿಸ್ತನನ್ನು ಕರ್ತನೆಂದು ಹೇಳಬೇಕಾದ್ರೆ ಅವನು ಪವಿತ್ರಾತ್ಮನ ಪ್ರೇರಣೆಯಿಂದಲೇ ಹೊರತು ಇನ್ಯಾರ ಇಲ್ಲದ್ರೆ ಅವನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಪೌಲನು ಸ್ಪಷ್ಟವಾಗಿ ಬರೀತಾನೆ. ಅದರ ಪ್ರಕಾರ ಒಬ್ಬ ಮನುಷ್ಯನು ಅಂತ ಹೇಳುವಾಗ ಸ್ತ್ರೀ ಪುರುಷ ಯಾರ್ಯಾರು ಆಗಿರ್ಬೋದು, ಮಕ್ಕಳು ಕೂಡ ಇರಬಹುದು, ಅವರು ಈ ಸ್ಪಷ್ಟವಾದಂತ ಬಲವಾದಂತ ಸುವಾರ್ತೆಯನ್ನ ಕೇಳುವ ಮನಸ್ಸು ಅವರಿಗೆ ಬಂದು ಅದನ್ನ ಕೇಳುವಾಗ 1 ಪೇತ್ರ 1ನೇ ಅಧ್ಯಾಯದಲ್ಲಿ ನಾವು ಓದಿದೆವು. ಏನಂತ 3ನೇ ವಚನ 12 ಮತ್ತು 13ರಲ್ಲಿ ನಾವು ಏನಿದ್ವು? ಪರಲೋಕದಿಂದ ಕಳಿಸಲ್ಪಟ್ಟ ಪವಿತ್ರಾತ್ಮನ ಬಲದಿಂದ ನಿಮಗೆ ಸುವಾರ್ತೆಯನ್ನು ಸಾರಿದವರ ಮೂಲಕ ನಿಮಗೆ ಪ್ರಸಿದ್ಧಿ ಮಾಡಲ್ಪಟ್ಟಿದೆ. ಅಂದ್ರೆ ಸುವಾರ್ತೆ ಹೇಳ್ತಕ್ಕಂಥ ಒಬ್ಬ ವಿಶ್ವಾಸಿ, ಒಬ್ಬ ಮನುಷ್ಯನಿಗೆ ಅವನು ಈ ವಾಕ್ಯಗಳನ್ನ ಹೇಳುವಾಗ ಅವನು ಗ್ರಹಿಸಿಕೊಳ್ಳಲು ಅವನು ಕಿವಿಯನ್ನ ತೆರೆದಂತ ಸಂದರ್ಭದಲ್ಲಿ
ಆ ವಾಕ್ಯಗಳು ಅವನ ಹೃದಯಕ್ಕೆ ಹೋಗಿ ಅವನ ಆಲೋಚನೆ ಬಂದಂತ ಸಂದರ್ಭದಲ್ಲಿ ಅವನು ಹೌದು ನಾನು ಪಾಪಿ, ನಾನು ಕ್ರಿಸ್ತನನ್ನು ನಂಬಿಕೊಳ್ಳಬೇಕಾಗ್ತದೆ ಈಗ, ಯಾಕಂತ ಹೇಳಿದ್ರೆ ನಮ್ಮ ಪಾಪಗಳನ್ನೆಲ್ಲ ಹೊತ್ತುಕೊಂಡು ಅವನು ಸಂಪೂರ್ಣವಾಗಿ ತನ್ನ ಆ ಶಿಕ್ಷೆನ ಅವನೇ ಅನುಭವಿಸಿ ನಮ್ಮನ್ನು ಬಿಡುಗಡೆ ಕೊಟ್ಟಿರುವಂತ ವಾಕ್ಯ ನಾನು ಕೇಳಿದೆ. ನಾನು ಅದನ್ನ ನಂಬಿ ನನ್ನ ಮುಂದೆ ಇರ್ತಕ್ಕಂಥ ದೈವ ಕೋಪದಿಂದ ತಪ್ಪಿಸಿಕೊಳ್ಳಬೇಕು ಎಂಬ ಆಲೋಚನೆ ಅವನು ಬಂದು ಯೇಸುವನ್ನು ಕರ್ತನೆಂದು ಅಂತ ಹೇಳುವಾಗ, ಅವನೇ ಕರ್ತನಾದ ಯೇಸುವೆ ನನ್ನ ದೇವರು ಎಂಬುದಾಗಿ ಅವನು ಅರಿಕೆ ಮಾಡುವಾಗ ಆ ಕಾರ್ಯ ನಡೆಯುವುದು ಯಾವಾಗ ಅಂತ ಹೇಳಿದ್ರೆ ಪವಿತ್ರಾತ್ಮನ ಪ್ರೇರಣೆಯಿಂದಲೇ ಹೊರತು ಇಲ್ದಿರ ಅವನು ಕ್ರಿಸ್ತನನ್ನು ಕರ್ತನೆಂದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇವರು ಹೇಳುವುದೇನು, ನೀನು ಮೊದಲು ನಂಬಿಕೋ, ಮಿರಾಕಲ್ಗಳನ್ನೆಲ್ಲ ನೋಡು, ಸಿ ದ ಮಿರಾಕಲ್ ಅಂಡ್ ಬಿಲೀವ್ ಅಂಡ್ ಡೂ ದ ಮಿರಾಕಲ್ ಅಂತ. ಈ ತತ್ವ ಇರ್ತಕ್ಕಂಥವ್ರು ಹೇಳುವಂಥದ್ದೇನು, ನೀವು ನಂಬಿಕೊಳ್ರಿ ಫಸ್ಟು, ಆಮೇಲೆ ನೀವು ಇದೆಲ್ಲ ಮಾಡ್ಬೇಕು, ಈ ವ್ರತಗಳು ಅದು ಇದು ಎಲ್ಲ ಮಾಡಿ ಸಭಾ ಪಾಸ್ಟರ್ಗಳೊಂದಿಗೆ ಸೇರಿ ಇದೆಲ್ಲ ಕುಣಿದು ಕುಪ್ಪರಿಸಿ ಬಾ ಬಾ ಅಂತ ಕರೆಯುವಾಗ ಯಾವತ್ತೋ ಒಂದಿನ ಪವಿತ್ರಾತ್ಮನು ಬರ್ತಾನೆ ಎಂಬುದಾಗಿ ಅವರ ತತ್ವ ಹೇಳ್ತದೆ, ದೈವಶಾಸ್ತ್ರ ಹೇಳ್ತದೆ. ಆದ್ರೆ ಇಲ್ಲಿ ಗಲಾತ್ಯದವರಿಗೆ ಬರೆದ ಪತ್ರಿಕೆ ಮತ್ತು ನಾ ಈಗ ಓದಿದಂತ 1 ಪೇತ್ರ 1ನೇ ಅಧ್ಯಾಯ 3ನೇ ವಚನದಲ್ಲಿ 12 ಮತ್ತು 13ನೇ ವಚನದಲ್ಲಿ ನಾವು ನೋಡುವಾಗ, ಮತ್ತು ಇನ್ನೂ ಅನೇಕ ವಾಕ್ಯಗಳು ಇದ್ದಾವೆ. ನಾವು ಕರ್ತನನ್ನ ಅಂಗೀಕಾರ ಮಾಡಿಕೊಂಡ ಕೂಡಲೇ, ಅಂಗೀಕಾರ ಮಾಡಬೇಕಾಗುವಾಗಲೇ ಪವಿತ್ರಾತ್ಮನು ನಿಮ್ಮಲ್ಲಿ ಕಾರ್ಯ ಮಾಡ್ತಾನೆ, ಪವಿತ್ರಾತ್ಮನ ಸಂಚಕಾರನಾಗಿ ಅಲ್ಲಿ ನೇಮಿಸಲ್ಪಡ್ತಾನೆ, ಪವಿತ್ರಾತ್ಮನ ಮುದ್ರೆಯೂ ಅಲ್ಲಿ ಅವನ ನಿಮ್ಮ ಮೇಲೆ ಹಾಕಲ್ಪಡ್ತದೆ, ಪವಿತ್ರಾತ್ಮನು ನಿಮ್ಮಲ್ಲಿ ವಾಸ ಮಾಡ್ತಾನೆ ಮತ್ತು ನೀವು ರಕ್ಷಿಸಲ್ಪಡ್ತೀರಿ. ಇವೆಲ್ಲವೂ ಏಕಕಾಲದಲ್ಲಿ ಆಗುವಂಥದ್ದು. ಇಲ್ಲಿ ಏನೇನಿಂದ ಈಗ ಪರಲೋಕದಿಂದ ಕಳಿಸಲ್ಪಟ್ಟ ಪವಿತ್ರಾತ್ಮನ ಬಲದಿಂದ ನಿಮಗೆ ಸುವಾರ್ತೆಯನ್ನು ಸಾರಿದವರ ಮೂಲಕ ನಿಮಗೆ ಪ್ರಸಿದ್ಧಿ ಮಾಡಲ್ಪಟ್ಟಿದೆ. ಅಂದ್ರೆ ಈ ಸುವಾರ್ತೆಯನ್ನ ಕೇಳಿ ನಂಬಿಕೆ ಇಡ್ತೀವಲ್ಲ, ಆ ನಂಬಿಕೆ ಇಡುವಂತ ಆ ಪ್ರೋಸೆಸ್ಸೇ, ಅದರಲ್ಲೇ ಪವಿತ್ರಾತ್ಮನು ಬಂದು ನಿಮ್ಮಲ್ಲಿ ನೆಲೆಸಿದ್ದಾನೆ. ನೀವು ಜ್ಞಾಪಕ ಇಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಪವಿತ್ರಾತ್ಮ ನಮ್ಮನ್ನ ಬಿಟ್ಟು ಹೋಗ್ತಾನೆ, ಬರ್ತಾನೆ, ಎಲ್ಲೋ ಇದ್ದಾನೆ, ಆಕಾಶದಿಂದ ಬೆಂಕಿಯಾಗಿ ಬಂದು ಇಳಿದು ಬರ್ತಾನೆ. ಅವನು ಇಳಿದು ಬಂದ ಕೂಡಲೇ ನಾನೇನೋ ಒಂದು ಸ್ಪೆಷಲ್ ಮನುಷ್ಯನಾಗಿ ನಾನು ಮಾರ್ಪಡ್ತೇನೆ. ಇದೆಲ್ಲ ಬೈಬಲಲ್ಲಿ ಆಧಾರವಿಲ್ಲದಂತ ಸುದ್ದಿಗಳಾಗಿದೆ ಎಂಬುದಾಗಿ ನಾನು ಇಷ್ಟು ಮಾತ್ರ ಈ ಸಮಯದಲ್ಲಿ ಹೇಳಬಹುದು. ನೀವು ನಂಬಬೇಡ್ರಿ. ಅಂದ್ರೆ ಪವಿತ್ರಾತ್ಮನು ನಿಮ್ಮಲ್ಲಿ ಬಂದು ನೆಲೆಸುವಾಗ ಅದು ಯಾತ್ರಿಂದ ಅಂತ ಹೇಳಿದ್ರೆ ನಂಬಿದರಿಂದಲೇ ಎಂಬುದಾಗಿ ನಾವು ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದ 5ನೇ ವಚನದ ಆ ಕೊನೆಯ ಭಾಗದಲ್ಲಿ ಓದಿದ್ದೇವೆ. ನೇಮ ನಿಷ್ಠೆಗಳನ್ನು ಅನುಸರಿಸಿದಿಂದಲೋ ಕೇಳಿ ನಂಬಿದ್ದರಿಂದಲೋ, ಅಂದ್ರೆ ಈ ಉಪವಾಸ, ಇದ್ಯಾವುದೋ ಅಮಾವಾಸ್ಯೆ ಪ್ರಾರ್ಥನೆ, ಮಧ್ಯರಾತ್ರಿ ಪ್ರಾರ್ಥನೆ, ಬೆಳಗಿನ ಜಾವದ ಪ್ರಾರ್ಥನೆ, 5 ಗಂಟೆ ಪ್ರಾರ್ಥನೆ, ಅದು ತ್ರಿಕಾಲ ಪ್ರಾರ್ಥನೆ, ಆ ಪ್ರಾರ್ಥನೆ, ಈ ಪ್ರಾರ್ಥನೆ, ಇವೆಲ್ಲವೂ ಧರ್ಮಶಾಸ್ತ್ರದಿಂದ ನಮ್ಮನ್ನ ಬಿಡುಗಡೆ ಮಾಡಿದ್ದಾನೆ ಕರ್ತನು. ಈಗ ನಾವು ಕರ್ತನಾದ ಯೇಸು ಕ್ರಿಸ್ತನನ್ನು ನಂಬುವುದು ಒಂದೇ ಇರುವುದು. ನೀವು ಕನ್ವರ್ಷನ್ ಅದರಲ್ಲಿ ಇಲ್ಲ, ಅದು ಜಾತಿಯೇ ಅಲ್ಲ. ಕ್ರಿಶ್ಚಿಯನ್ ಎಂಬುದು ಜಾತಿ ಇಲ್ಲ, ಅದು ಗೌರ್ಮೆಂಟ್ ತನ್ನ ಲೆಕ್ಕಕ್ಕೆ ಮಾಡಿದೆ. ನಾವು ಅದನ್ನು ಒಪ್ಪಿಕೊಳ್ಳಬೇಕು. ಸರ್ಕಾರ ಮಾಡುವಂತ ಎಲ್ಲಾ ಕಾನೂನುಗಳನ್ನ ನಾವು ಒಪ್ಪಿಕೊಳ್ಳಬೇಕು ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸ್ತದೆ, ಸ್ಪಷ್ಟವಾಗಿ ತಿಳಿಸ್ತದೆ. ಟ್ಯಾಕ್ಸ್ ಕೂಡ ಹಾಕುವಂತ ಟ್ಯಾಕ್ಸ್ ಕೂಡ ನಾವು ಕರೆಕ್ಟ್ ಆಗಿ ಕಟ್ಟಬೇಕು. ನಾವು ಒಂದು ಕಡೆ ಓದ್ತೇವೆ, ಕರ್ತನಾದ ಯೇಸು ಕ್ರಿಸ್ತನು ಕೂಡ ಕೈಸರನಿಗೆ ಸೇರ್ಬೇಕಾದ್ದು ಕೈಸರನಿಗೆ ಕೊಡ್ರಿ, ದೇವರಿಗೆ ಕೊಡಬೇಕಾದನ್ನ ದೇವ್ರಿಗೆ ಕೊಡ್ರಿ ಅಂತ ಹೇಳಿದ್ರೆ, ಗವರ್ಮೆಂಟ್ ಕೊಡ್ಬೇಕಾದ್ನ ಗವರ್ಮೆಂಟ್ ಕೊಡ್ರಿ, ದೇವರಿಗೆ ಕೊಡಬೇಕಾದ್ರೆ ನೀವು ದೇವ್ರಿಗೆ ಕೊಡ್ರಿ. ಗೌರವ ಮತ್ತು ಟ್ಯಾಕ್ಸ್ ಅಮೌಂಟ್ ಏನ್ ಹೇಳ್ತದೆ ಅವೆಲ್ಲದಕ್ಕೂ ನಾವು ಬಾಧ್ಯರಾಗಿದ್ದೇವೆ. ನಾವು ಸರ್ಕಾರಕ್ಕೆ ವಿರುದ್ಧವಾಗಿ ಹೋಗಲೇಬಾರದು. ಆದ್ರೆ ಸತ್ಯವೇದದ ಸತ್ಯ, ನೀವು ಕರ್ತನಾದ ಯೇಸು ಕ್ರಿಸ್ತನನ್ನು ನಂಬಿದ್ದೇ ಆಗಿದ್ದರೆ ಖಂಡಿತವಾಗಿ ನಿಮ್ಮಲ್ಲಿ ಪವಿತ್ರಾತ್ಮನಿದ್ದಾನೆ. ಮತ್ತೆ ಪವಿತ್ರಾತ್ಮನು ಒಮ್ಮೆ ಒಬ್ಬ ಮನುಷ್ಯನಲ್ಲಿ ಬಂದರೆ ಅವನು ಯಾವುದೇ ಕಾರಣಕ್ಕೂ ಅವನ ಆತ್ಮವನ್ನ ಪರಲೋಕಕ್ಕೆ ತೆಗೆದುಕೊಂಡು ಹೋಗುವ ತನಕ ಅವನು ಬಿಟ್ಟು ಹೋಗುವುದಿಲ್ಲ. ಅದೇ ಸಂಚಕಾರ ಅಂತ ಹೇಳುವುದು, ಅದನ್ನೇ ಮುದ್ರೆ ಅಂತ ಹೇಳುವುದು, ಅದನ್ನೇ ದೇವದೂತರು ಅವರ ಆತ್ಮವನ್ನು ತೆಗೆದುಕೊಂಡು ಹೋದ್ರು ಎಂಬುದಾಗಿ ಸತ್ಯವೇದದಲ್ಲಿ ಹೇಳುವಂಥದ್ದು. ಹಾಗಾಗಿ ಇದ್ರ ಮೇಲೆ ಯಾರು ಕೂಡ ಗಲಿಬಿಲಿಗೊಳ್ಬೇಡ್ರಿ. ಮತ್ತು ಅಂತ ಸ್ಥಳಗಳಿಗೆ ಹೋದಾಗ ಅಲ್ಲಿ ಬಹಳ ಕಷ್ಟ ಆಗ್ತದೆ, ನಿಮ್ಮ ನಂಬಿಕೆಗೆ ಕೂಡ ತೊಂದರೆ ಆಗುವಂತ ಪರಿಸ್ಥಿತಿಗಳು ಬರ್ತದೆ. ನಾನು ಕೂಡ ಹೋಗಿ ಅದನ್ನೆಲ್ಲ ನೋಡಿದ್ದೀನಿ, ಮಾಡೋದೆಲ್ಲ ನಾನು ನೋಡಿದ್ದೇನೆ, ಹಲವಾರು ಅವ್ರ ಬೋಧನೆಗಳನ್ನು ಕೂಡ ನೋಡಿದ್ದೇನೆ.
ಆಗ ನನಗೆ ದೇವರಿಂದ ಬಂದಂತ ವಾಕ್ಯಗಳು, ದೇವರ ಬೋಧಕರ ಮೂಲಕ ನನಗೆ ಸಿಕ್ಕಿದಂತ ವಾಕ್ಯಗಳು ಇವೇ ಆಗಿದೆ. ಅಂದ್ರೆ ನಾವು ಜಗದುತ್ಪತ್ತಿಗೆ ಮೊದಲೇ ಕರ್ತನು ಆರಿಸಿಕೊಂಡಿದ್ದಾನೆ, ಪ್ರತಿಯೊಬ್ಬರನ್ನು ಆರಿಸಿಕೊಂಡಿದ್ದಾನೆ. ಆದ್ರೆ ಬಂದವರನ್ನ ಆರಿಸಿಕೊಂಡಿರುವುದಾಗಿ ಅವರಿಗೆ ಬಿರುದನ್ನ ಕೊಟ್ಟಿದ್ದಾನೆ ಅಷ್ಟೇ. ಹಾಗಾಗಿ ನಾವು ಈ ವಾಕ್ಯಗಳನ್ನು ನಂಬೋಣ, ಈ ವಾಕ್ಯದ ಪ್ರಕಾರ ನಾವು ನಡೆದುಕೊಳ್ಳೋಣ. ಇಷ್ಟೋತ್ತರೆಗೆ ನಾನು ಮಾತಾಡ್ಬೇಕಾದ್ರೆ ಪ್ರತಿಯೊಂದನ್ನು ನಿಮ್ಮ ವಾಕ್ಯದ ಸಮೇತ ನಾನು ಮಾತಾಡಿರೋದ್ರಿಂದ ನೀವು ಕೂಡ ಈ ವಾಕ್ಯದಲ್ಲಿ ಉತ್ಸಾಹರಾಗಿ ಇನ್ನು ಹೆಚ್ಚು ಹೆಚ್ಚು ನೀವು ಕಲ್ತ್ಕೊಳ್ಬೇಕಂತ ಹೇಳಿ ನಾನು ಕೇಳ್ಕೊಳ್ಳುತ್ತಾ, ಈ ವಾಕ್ಯಗಳು ನಿಮಗೆ ಹೆಚ್ಚಾಗಿ ನಡೆಸಲಿ ಎಂಬುದಾಗಿ ಕೇಳಿಕೊಳ್ಳುತ್ತಾ ಈ ಒಂದು ಇವತ್ತಿನ ಪ್ರಸ್ತಾಪವನ್ನ ನಾನು ಮುಕ್ತಾಯ ಮಾಡುವನಾಗಿದ್ದೇನೆ. ಥ್ಯಾಂಕ್ ಯು ಸೋ ಮಚ್.